ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಸರ್ವರ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮೊದಲು ಈ ಮಣ್ಣಿನಲ್ಲಿ ನೆಲೆಸಿರುವ ಅನೇಕಾನೇಕ ದೇವತೆಗಳನ್ನು ಸ್ಮರಿಸೋಣ. ಅವರೆಲ್ಲ ಸಾಕ್ಷಿಗಳು. ನಾವೆಲ್ಲ ಒಂದು ಒಳ್ಳೆಯ ಉದ್ದೇಶದಿಂದ ಬಂದು ಕಲಿತಿದ್ದಕ್ಕೆ, ಒಂದು ಒಳ್ಳೆಯ ಕಾರಣಕ್ಕೆ ನಾವೆಲ್ಲ ಬಂದು ಸೇರಿದ್ದಕ್ಕೆ ಈ ಮಣ್ಣು ಸಾಕ್ಷಿ, ಈ ಮಣ್ಣಿನ ದೇವತೆಗಳು ಸಾಕ್ಷಿ. ಅವರ ಆಶೀರ್ವಾದ ಬೇಕು. ಯಾಕೆಂದರೆ ಯಾವ ಘನ ಉದ್ದೇಶಕ್ಕೆ ನಾವು ಹೊರಟಿದ್ದೇವೋ ಅದೇನು ಸರಳವಾದದ್ದಲ್ಲ, ಅದೇನು ಸುಲಭವಾದದ್ದಲ್ಲ. ಯಾವ ಸಂಘಟನೆಯೂ ಸುಲಭ ಅಲ್ಲ. ಹಿಂದೂ ಸಂಘಟನೆ ಸುಲಭ ಅಲ್ಲವೇ ಅಲ್ಲ, ಯಾವ ಕಾರಣಕ್ಕೂ ಸುಲಭ ಅಲ್ಲ. ಹಾಗಾಗಿ ಈ ಸಹಸ್ರಾರು ವರ್ಷಗಳ ಒಂದು ಭವ್ಯ ಸಂಸ್ಕೃತಿಯನ್ನು ರಕ್ಷಿಸುವಂಥ ಸಂಕಲ್ಪ ತೊಟ್ಟು ನಾವೆಲ್ಲ ಸೇರಿದ್ದೇವಲ್ಲ, ನಮಗೆ ಆ ದೇವತೆಗಳ ಆಶೀರ್ವಾದ ಖಂಡಿತವಾಗಿಯೂ ಕೂಡ ಬೇಕು. ಮಾರಿಕಾಂಬೆಯ ಆಶೀರ್ವಾದ ಬೇಕು. ನಾವು ದೇವರ ದರ್ಶನಕ್ಕೆ ಹೋಗಿದ್ವು ಈ ಒಂದು ಸ್ವಲ್ಪ ಮೊದಲು, ಕಾರ್ಯಕ್ರಮದ ಆರಂಭಕ್ಕಿಂತ ಮೊದಲು. ಅಲ್ಲಿ ಅನೇಕ ದೇವತೆಗಳಿದ್ದಾವೆ. ಇಲ್ಲಿ ಒಳಗೆ ಹೊರಗೆ ತುಂಬ ದೇವತೆಗಳಿದ್ದಾವಂತೆ. ಒಳಗೂ ದೇವರಿದ್ದಾರೆ, ಹೊರಗೂ ದೇವರಿದ್ದಾರೆ. ಆ ಹೊರಗಿನ ದೇವರು ಯಾವುದು ಅಂತ ಕೇಳಿದ್ವು. ಯಾವುದು ಅನ್ನೋ ಬಗ್ಗೆ ಒಂದು ಸ್ವಲ್ಪ ಜಿಜ್ಞಾಸೆ ನಡೀತು ಅಂತ. ಆಮೇಲೆ ಉತ್ತರ ಬಂತು, ಆ ಹೊರಗಿರುವ ದೇವರುಗಳು ಅದು ಬಾಗಿಲ ಬಂಟ ಅಂತ. ಹೊರಗಿನ ಎರಡು ದೇವರುಗಳು, ಇದೊಂದು ಅಪರೂಪದ ದೇವರಿದೆ. ಮುಂಭಾಗದಲ್ಲಿಯೂ ಕೂಡ ಕೆತ್ತನೆ ಇದೆ, ಹಿಂಭಾಗದಲ್ಲಿಯೂ ಕೆತ್ತನೆ ಇದೆ. ಮುಂದಿನಿಂದಲೂ ಪೂಜೆ ಮಾಡ್ಬೋದು, ಹಿಂದಿನಿಂದಲೂ ಪೂಜೆ ಮಾಡ್ಬೋದು. 10,000 ದೇವಸ್ಥಾನಗಳನ್ನು ತಿರುಗಾಡಿರ್ಬೋದು ನಾವು. ಆದರೆ ಆ ರೀತಿ ಮೂರ್ತಿ ನಾವು ನೋಡಿಲ್ಲ. ಅಂದರೆ ಮುಂದಿನಿಂದಲೂ ಮೂರ್ತಿ ಇದೆ, ಹಿಂಭಾಗದಿಂದಲೂ ಬೇರೆ ಮೂರ್ತಿ ಇದೆ. ಅಂಥದ್ದನ್ನು ನಾವೇನು ನಮ್ಮ ಇಡೀ ರಾಷ್ಟ್ರದಾದ್ಯಂತ ಮಾಡಿದ ತಿರುಗಾಟದಲ್ಲಿ ಕಂಡಿಲ್ಲ. ಅಂಥದ್ದೊಂದು ಮೂರ್ತಿ ಇದೆ ಒಳಗೆ ಅಲ್ಲಿ. ಆ ಮೂರ್ತಿಗೆ ಪೂಜೆ ಮಾಡೋರು ಕರೆದಿದ್ದು ಬಾಗಿಲ ಬಂಟ ಅಂತ. ಬಾಗಿಲ ಬಂಟ ಅಂದರೆ ಏನು? ದೇವರ ಬಾಗಿಲಲ್ಲಿ ಕುಳಿತು ರಕ್ಷಣೆ ಮಾಡ್ತಕ್ಕಂಥ ದೇವತೆ ಅಂತ. ದೇವರು ಎಲ್ಲರ ರಕ್ಷಣೆಯನ್ನು ಮಾಡ್ತಾರೆ. ದೇವರ ರಕ್ಷಣೆಯನ್ನು ಬಾಗಿಲಲ್ಲಿ ಕುಳಿತು ಮಾಡ್ತಕ್ಕಂಥ ದೇವತೆ ಬಾಗಿಲು ಬಂಟ ಅಂತ. ನಾವು ನೀವೆಲ್ಲ ಏನಂತ ಭಾವಿಸಿದಿರಿ? ನಾವು ನೀವೆಲ್ಲ ಬಾಗಿಲು ಬಂಟರು ಆಗಬೇಕು ಅಂತ. ಈ ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಪರಂಪರೆಗೆ ನಾವು ಬಾಗಿಲು ಬಂಟರಾಗಬೇಕು ಅಂತ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದು ದೇವರಿದ್ದ ಹಾಗೆ. ಇಡೀ ಪ್ರಪಂಚ ರಕ್ಷಣೆ ಮಾಡಲಿಕ್ಕೆ ಸಾಕೋದು. ಪ್ರಪಂಚದ ಸಕಲ ಜೀವಗಳನ್ನು, ಮನುಷ್ಯರನ್ನು ಮಾತ್ರ ಅಲ್ಲ, ನೋಡಿ ಗಂಟಾನಾದಾಗ್ತಾ ಇದೆ, ಮನುಷ್ಯರನ್ನು ಮಾತ್ರ ಅಲ್ಲ, ಸಕಲ ಜೀವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಧರ್ಮ, ಈ ಸಂಸ್ಕೃತಿ ಸಮರ್ಥ ಅಂತ. ಆದರೆ ಆ ಧರ್ಮ ಸಂಸ್ಕೃತಿ ಉಳಿಸ್ಬೇಕಲ್ಲ, ಅದಕ್ಕೆ ನಾವೆಲ್ಲ ಬಾಗಿಲು ಬಂಟರಾಗಬೇಕು ಅನ್ನೋ ಸಂದೇಶ ಈ ಸಮ್ಮೇಳನದ್ದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಸಂಘಕ್ಕೆ 100 ವರ್ಷ. ಒಂದೊಂದು ಪ್ರತಿ ವರ್ಷವೂ ಕೂಡ ನಾವೆಲ್ಲ ಜನ್ಮದಿನೋತ್ಸವ ಆಚರಣೆ ಮಾಡ್ಕೊಳ್ತೇವೆ ಅಲ್ವಾ? ನಮ್ಮದನ್ನು ಆಚರಣೆ ಮಾಡ್ತೇವೆ, ನಮಗೆ ಬೇಕಾದವರದ್ದನ್ನು ಆಚರಣೆ ಮಾಡ್ತೇವೆ. ಒಂದೊಂದು ವರ್ಷಕ್ಕೂ ನಾವು ಆಚರಣೆ ಮಾಡ್ತೇವೆ. 100 ವರ್ಷಕ್ಕೆ ಏನು ಆಚರಣೆ ಮಾಡಬೇಕು? ಮತ್ತು ಒಂದು ವ್ಯಕ್ತಿಯದನ್ನಿಷ್ಟನ್ನು ಆಚರಣೆ ಮಾಡ್ತೇವೆ ನಾವು. ಒಂದು ಸಮೂಹದ್ದು, ಒಂದು ಸಂಘಟನೆಯದ್ದು, ಇಡೀ ಹಿಂದೂ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಸಂಘಟನೆ. ಆ ಸಂಘಟನೆ 100 ವರ್ಷವನ್ನು ಹೇಗೆ ಆಚರಣೆ ಮಾಡಬೇಕು ಅಂದರೆ ಅದಕ್ಕೆ ತುಂಬ ಚಿಂತನೆ ಮಾಡಿ ಉತ್ತರ ಹೇಳಬೇಕಾಗ್ತದೆ ಅಂತ ಪ್ರಮೇಯ ಇದೆ. ಆದರೆ ತುಂಬ ಚಿಂತನೆ ಮಾಡಿಯೇ ಉತ್ತರ ಕಂಡುಕೊಳ್ಳಲಾಗಿದೆ. ಅದೇನೆಂದರೆ ಭಾರತದಾದ್ಯಂತ ಲಕ್ಷಾಂತರ ಹಿಂದೂ ಸಮ್ಮೇಳನಗಳು ನಡೀಲಿ ಅಂತ, ಅಲ್ಲಲ್ಲಿ ನಡೀಲಿ ಅಂತ. ಈಗ ಇದೆಲ್ಲ ಸೇರಿ ಕುಮಟಾದಲ್ಲಿ ದೊಡ್ಡ ಸಮ್ಮೇಳನ ಮಾಡ್ಬೋದಾಗಿತ್ತು. ಸುತ್ತಮುತ್ತ
ಎಲ್ಲ ಸೇರಿ ಕುಮಟಾದಲ್ಲಿ, ಅಂಕೋಲಾದಲ್ಲಿ, ಶಿರಸಿಯಲ್ಲಿ ಹಾಗೆಲ್ಲ ನಡೆದಿದೆ ಹಿಂದೆಲ್ಲ. ಆದರೆ ಇದು ಅದಲ್ಲ ಅಂತ. ಹಳ್ಳಿಗಳಿಗೆ ಹೋಗಿ ಸಮ್ಮೇಳನಗಳಾಗಬೇಕು, ಹೆಚ್ಚಿನವರು ಭಾಗವಹಿಸಬೇಕು, ಅಲ್ಲಲ್ಲಿಯೇ ನಡಿಬೇಕು ಎನ್ನುವಂಥದ್ದು. ಇಡೀ ಸಮಾಜ ಜಾಗೃತ ಆಗುವಂಥದ್ದೇ ಈ ಜನ್ಮದಿನೋತ್ಸವದ ಆಚರಣೆ, ಶತಮಾನೋತ್ಸವದ ಆಚರಣೆ. ಇಡೀ ಸಮಾಜ ಒಂದುಗೂಡುವಂಥದ್ದೇ ಈ ಶತಮಾನೋತ್ಸವದ ಆಚರಣೆಯ ಸಾರಾಂಶ. ಇಡೀ ಸಮಾಜ ಒಂದು ಗುರಿಯ ಕಡೆಗೆ ಮುಖ ಮಾಡುವಂಥದ್ದು, ಎಲ್ಲ ಸೇರಿ ಭಿನ್ನ ಭೇದಗಳನ್ನು ಮರೆತು ನಾವೆಲ್ಲ ಒಂದು ಎಂಬುದನ್ನು ನೆನಪಿಟ್ಕೊಂಡು ಒಂದು ಉದ್ದೇಶಕ್ಕೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂಥದ್ದು ಇಲ್ಲ, ಇದೇ ಆಚರಣೆ ಅಂತ. ಯಾಕೆಂದರೆ ವ್ಯಕ್ತಿಯ ಆಚರಣೆ ಬೇರೆ ಆಗ್ತದೆ, ಸಮೂಹದ ಆಚರಣೆ ಬೇರೆ ಆಗ್ತದೆ ಅಂತ. ಇದು ಸಮೂಹ, ಇದು ಅಂತ, ಸಂಘಟನೆ ಇದು ಅಂತ. ಹಾಗಾಗಿ ಅದರ ಅಂಗವಾಗಿ ಈ ಒಂದು ಹಿಂದೂ ಸಮ್ಮೇಳನ ಅಚಬೆಯಲ್ಲಿ ನಡೀತಾ ಇದೆ. ತುಂಬ ಒಂದು ಸಂತೋಷ ಅಂತ. ನಾವು ಆಗಲೇ ಹೇಳಿದ್ವು, ಈ ಸಮ್ಮೇಳನದ ಉದ್ದೇಶ ಏನಂದರೆ ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು ಅಂತ. ಆ ಸಂಸ್ಕೃತಿಯ ವೈಶಿಷ್ಟ್ಯ ಏನು ಅಂದರೆ ದೇವರನ್ನು ಕಂಡ ಸಂಸ್ಕೃತಿ ಇದು ಅಂತ. ನೀವು ಹೇಳ್ಬೋದು, ನಮ್ಮದು ಮಾತ್ರ ಏನಲ್ಲ, ಈ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಜನಾಂಗಗಳಿದೆ, ಅವರು ಎಲ್ಲ ದೇವರನ್ನು ಕಂಡಿದ್ದಾರೆ, ಅವರು ಎಲ್ಲ ದೇವರ ಹೆಸರನ್ನು ಹೇಳ್ತಾರೆ, ಅವರು ಎಲ್ಲ ಆಚರಣೆಗಳನ್ನು ಮಾಡ್ತಾರೆ ಅಂತ. ಇನ್ನೊಂದು ಸತಿ ನಾವು ಹೇಳುತ್ತೇವೆ, ದೇವರನ್ನು ಕಂಡ ಸಂಸ್ಕೃತಿ ಇದು ಒಂದೇ. ಕಲ್ಪಿತದ ಸಂಸ್ಕೃತಿಗಳಿದ್ದಾವೆ, ದೇವರು ಹೀಗಿರ್ಬೋದು ಅಂತ. ಆದರೆ ಈ ಸಂಸ್ಕೃತಿ ಅದಲ್ಲ ಅಂತ. ದೇವರನ್ನು ಇಲ್ಲಿ ಜನ ಪ್ರತ್ಯಕ್ಷ ಕಂಡ್ರು ಅಂತ. ಅದು ಹೇಗೆ ಹೇಳ್ತೀರಿ ನೀವು, ಏನು ಆಧಾರ ಅಂತ ನೀವು ಕೇಳ್ಬೋದು. ಈಗ ವಿಜ್ಞಾನದ ಒಂದು ಕ್ರಮ ಇದೆ. ಒಂದು ವಿಷಯವನ್ನು ವಿಜ್ಞಾನ ಸತ್ಯ ಅಂತ ಹೇಗೆ ನಂಬ್ತದೆ ಅಂದರೆ ಮತ್ತೆ ಮತ್ತೆ ಪ್ರಯೋಗ ಮಾಡಿದಾಗ ಅದೇ ಫಲಿತಾಂಶ ಬರಬೇಕು, ಮತ್ತು ಬೇರೆ ಬೇರೆಯವರಿಗೆ ಅದೇ ಫಲಿತಾಂಶ ಬರಬೇಕು, ಆಗ ಅದು ಸತ್ಯ ಅಂತ ಅರ್ಥ. ನೋಡಿ, ಈ ಭಾರತದ ಉದ್ದಗಲಕ್ಕೂ ಇಷ್ಟಾರು ಋಷಿಮುನಿಗಳು ಮಹಾಪುರುಷರು ಆಗಿ ಹೋಗಿದ್ದಾರೆ. ಇವರೆಲ್ಲರೂ ದೇವರನ್ನು ಕಂಡಿದ್ದು ಒಂದೇ ರೀತಿ ಅಲ್ವಾ ಅಂತ. ದೇವರ ಬಗ್ಗೆ ಇವರು ಕೊಟ್ಟ ಅಭಿಪ್ರಾಯಗಳಿದೆಯಲ್ಲ ಒಂದೇ ರೀತಿ ಅಂತ, ವ್ಯತ್ಯಾಸ ಇಲ್ಲ ಅಂತ. ದಾರಿಗಳು ಬೇರೆ ಬೇರೆ ಇರ್ಬೋದು, ಬೇರೆ ಬೇರೆ ದಾರಿಗಳನ್ನು ನಿರೂಪಣೆ ಮಾಡಿರ್ಬೋದು, ಆದರೆ ದೇವರು ಎಂಬುದಿದೆ, ಅದು ಹೀಗಿದೆ, ಹೀಗೆಲ್ಲ ಇದೆ ಅಂತ ಎನ್ನುವುದನ್ನು ಒಂದು ಒಕ್ಕೊರಳಲ್ಲಿ ನಿರೂಪಣೆ ಮಾಡಿದೆಯಲ್ಲ ಈ ಸಂಸ್ಕೃತಿ. ನೀವು ಆ ವಿಜ್ಞಾನದ ಆ ಅಂಶವನ್ನೇ ತೆಗೆದುಕೊಂಡ್ರೆ ಬೇರೆ ಬೇರೆಯವರು ಸಾಧನೆ ಮಾಡಿದಾಗ ಕೂಡ ಅದೇ ರೀತಿ ಭಗವಂತನ ದರ್ಶನ ಆಗಿರುವಂಥದ್ದು. ಹಾಗೆ ಬೇರೆ ಬೇರೆ ಕಾಲದಲ್ಲಿ ಮಾಡಿದಾಗಲೂ ಅದೇ ಫಲಿತಾಂಶ ಸಿಕ್ಕಿರುವಂಥದ್ದು, ಬೇರೆ ಬೇರೆ ಜನ ಮಾಡಿದಾಗಲೂ ಅದೇ ಫಲಿತಾಂಶ ಸಿಕ್ಕಿರುವಂಥದ್ದು ಎನ್ನುವಾಗ ಇದೊಂದು ಯಾವುದೇ ವೈಜ್ಞಾನಿಕ ಸಂಶೋಧನೆಗೆ ಕಡಿಮೆ ಅಲ್ಲದೆ ಇರತಕ್ಕಂಥ ಸಂಶೋಧನೆ ಇದು ಅಂತ. ಸಣ್ಣ ಸಂಶೋಧನೆ ಅಲ್ಲ, ಬಹಳ ದೊಡ್ಡ ಸಂಶೋಧನೆ. ಯಾಕೆ ಬಹಳ ದೊಡ್ಡದು ಅಂದರೆ ಇಡೀ ಪ್ರಪಂಚದ ಮೂಲ ಯಾವುದು ಅಂತ, ಎಲ್ಲಿಂದ ಇಡೀ ಪ್ರಪಂಚ ಹುಟ್ಟಿದೆ, ಎಲ್ಲಿಂದ ಇಡೀ ಪ್ರಪಂಚ ನಡೀತಾ ಇದೆ, ಎಲ್ಲಿ ಹೋಗಿ ಸೇರ್ತದೆ ಕೊನೆಗೆ, ಇದನ್ನು ಕಂಡು ಹಿಡಿದರೆ ಇದಕ್ಕಿಂತ ದೊಡ್ಡ ಸಂಶೋಧನೆ ಬೇರೆ ಇದೆಯಾ? ಈಗಿನ ಸಂಶೋಧನೆಗಳೆಲ್ಲ ಬಹಳ ಸಣ್ಣದು, ಚಿಲ್ಲರೆ ಅಂತ ಹೇಳ್ಬೋದು ನಾವು ಅದನ್ನು ಅಂತ. ಈ ಸಂಶೋಧನೆ ಮುಂದೆ ಇದು ಎಂಥ ಸಂಶೋಧನೆ ಅಂದರೆ ಇಡೀ ಪ್ರಪಂಚದ ಮೂಲವನ್ನು ಕಂಡುಹಿಡಿದಿರ್ತಕ್ಕಂಥ ಸಂಶೋಧನೆ. ಮತ್ತು ಕಂಡು ಹಿಡಿದಿದ್ದು ಮಾತ್ರ ಅಲ್ಲ, ನೀವು ಕಾಣಬಹುದು ಅಂತ. ಈ ದಾರಿಯಲ್ಲಿ ಹೋದರೂ ನೀವು ಕೂಡ ಕಾಣ್ತೀರಿ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ. ಕೇವಲ ದೇವರನ್ನು ಕಂಡಿದ್ರೆ ಅವ್ರು ಯಾರೋ ಒಬ್ರು ಹೇಳ್ತಾರೆ ನಾವೆಲ್ಲ ನಂಬಬೇಕು ಅನ್ನೋ ಥರ ಆಗ್ತಿತ್ತು. ಹಾಗಲ್ಲ, ಮಾರ್ಗ ನಿರೂಪಣೆ ಮಾಡಿರ್ತಕ್ಕಂಥ ಸಂಸ್ಕೃತಿ. ನೀವು ಧರ್ಮದಂತೆ ನಡೆದುಕೊಳ್ಳಿ, ನೀವು ಹೀಗೆ ಭಕ್ತಿ ಮಾಡಿ, ನೀವು ಹೀಗೆ ಯೋಗದ ದಾರಿಯಲ್ಲಿ ಹೋಗಿ, ನೀವು ಈ ರೀತಿಯ ಮಂತ್ರಾನುಷ್ಠಾನ ಮಾಡಿ, ಹೀಗೆ ನೂರಾರು ರೀತಿಯ ದಾರಿಗಳನ್ನು ತೋರಿಸ್ಕೊಟ್ಟು ಈ ದಾರಿಯಲ್ಲಿ ನಿನಗೆ ಯಾವ ದಾರಿ ಸರಿಯೋ, ಗುರು ನಿನಗೆ ಯಾವ ದಾರಿಯನ್ನು ಕೊಡ್ತಾನೋ ಆ ದಾರಿಯಲ್ಲಿ ಹೋದರೆ ನೀನು ಕೂಡ ಕಾಣ್ತೀಯ ಅದನ್ನು. ದೇವರಿಗೆ ರಸ್ತೆ ಮಾಡಿದ ಸಂಸ್ಕೃತಿ ನಮ್ಮದು ಅಂತ, ದೇವರಿಗೆ ಮೆಟ್ಟಿಲು ಕಟ್ಟಿದ ಸಂಸ್ಕೃತಿ ನಮ್ಮದು ಅಂತ, ಹೋಗಿ ದೇವರನ್ನು ಹೀಗೆ ಸೇರಬಹುದು ಅಂತ. ಅತ್ಯದ್ಭುತವಾಗಿರುವಂಥ ಸಂಸ್ಕೃತಿ, ಹಾಗಾಗಿ ತುಂಬ ಬೆಲೆ ಬಾಳುವಂಥದ್ದು. ಮಾತ್ರ ಅಲ್ಲ, ಒಂದು ಜೀವನ ವಿಧಾನವನ್ನು ಕೊಟ್ಟರು. ಹೀಗೆ ಜೀವನ ಮಾಡಿದರೆ ನೀನು ಇಲ್ಲೂ ಚೆನ್ನಾಗಿರ್ತೀಯ, ಐಹಿಕ ಜೀವನ ಇಲ್ಲೂ ಚೆನ್ನಾಗಿರ್ತೀಯ, ಮತ್ತು ಕೊನೆಗೆ ಹೋಗಿ ಎಲ್ಲಿ ಸೇರ್ತೀಯ, ಸತ್ತ ನಂತರ ಏನು ಅಂತ ಪ್ರಶ್ನೆ ಇದೇ ಇದೆಯಲ್ಲ, ಅದಕ್ಕೂ ಉತ್ತರ ಕೊಟ್ಟರು ಅಂತ. ಸತ್ತ ನಂತರ ನಿನ್ನ ಜೀವನ ಒಳ್ಳೆಯದಾಗಬೇಕು ಅಂದರೆ, ಬದುಕಿರುವಾಗ ಚೆನ್ನಾಗಿರಬೇಕು ಅಂದರೆ ಎರಡು ಒಂದೇ ಸೂತ್ರ, ಅದು ಬೇರೆ ಬೇರೆ ಇಲ್ಲ, ಒಂದಕ್ಕೊಂದು ವಿರೋಧ ಏನೂ ಇಲ್ಲ. ಹೀಗೆ ಬದುಕು ಅಂತ ವಿಧಿ ನಿಷೇಧಗಳನ್ನು ಹೇಳಿದರು. ಹೀಗೆ ಬದುಕಬೇಕು, ಹೀಗೆ ಬದುಕಬಾರ್ದು ಅಂತ ತುಂಬ ಗುಟ್ಟುಗಳನ್ನ ಹೇಳಿಕೊಟ್ರು ಅಂತ. ಹೇಗೆ ಏಳಬೇಕು, ಹೇಗೆ ಮಲಗಬೇಕು, ಯಾವಾಗ ಏಳಬೇಕು, ಯಾವಾಗ ಮಲಗಬೇಕು, ಏನನ್ನು ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದನ್ನು ಮಾಡಬಾರ್ದು,
ಹೇಗೆ ಬಟ್ಟೆ ತೊಡಬೇಕು, ನಾವು ತೊಡ್ತಾ ಇಲ್ಲ ಹಾಗೆ, ನಾವು ಊಟ ಮಾಡ್ತಾ ಇಲ್ಲ ಹಾಗೆ, ನಾವು ಹಾಗೆ ಹೇಳ್ತಾ ಇಲ್ಲ, ಮಲಗ್ತಾ ಇಲ್ಲ. ಆದರೆ ಅವರು ಒಂದೊಂದು ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ನಿರೂಪಣೆ ಮಾಡಿದ್ದಾರೆ. ಒಂದೊಂದು ಚಿಕ್ಕ ಚಿಕ್ಕ ವಿಷಯವನ್ನು ಕೂಡ ಆರ್ಷ ಗ್ರಂಥಗಳನ್ನ ನೀವು ಅವಲೋಕನ ಮಾಡಿದರೆ ಅದ್ಭುತ, ಅತ್ಯದ್ಭುತ ಅಂತ ಅನ್ನಿಸ್ತದೆ. ಆರ್ಷ ಗ್ರಂಥ ಅಂತ ಭಾಳ ಹಿಂದಕ್ಕೆ ಹೋಗೋದು ಬೇಡ, ಇತ್ತೀಚಿನ ಕಾಲದಲ್ಲಿ ಕೂಡ ಗ್ರಂಥಗಳ ರಚನೆ ಆಗಿದೆ. ನಿನ್ನೆ ಮೊನ್ನೆ ಇತ್ತೀಚೆಗೆ ನಾವು ಕ್ಷೇಮ ಕುತೂಹಲಂ ಅನ್ನೋ ಗ್ರಂಥವನ್ನು ಅವಲೋಕನ ಮಾಡ್ತಾ ಇದ್ವು. ಕ್ಷೇಮ ಕುತೂಹಲಂ ಅಂದರೆ ಒಂದು 200-300 ವರ್ಷ ಹಿಂದೆ ಆ ಗ್ರಂಥ ರಚನೆ ಆಗಿರ್ಬೋದು. ಆ ಗ್ರಂಥ ಊಟ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತದೆ, ಕಾರಣಗಳನ್ನು ಕೂಡ ಕೊಡ್ತದೆ. ಊಟ ಹೇಗೆ ಮಾಡಿದರೆ ನಾವು ಆರೋಗ್ಯವಾಗಿ ಬದುಕ್ತೇವೆ, ಹೇಗೆ ಮಾಡದೇ ಇದ್ದರೆ ಸಾವು ಬೇಗ ಬರ್ತದೆ, ಸಮಸ್ಯೆಗಳು ಹೇಗೆ ಬರ್ತದೆ ಅನ್ನೋದನ್ನು ನಿರೂಪಣೆ ಮಾಡ್ತದೆ. ಅಂದರೆ ಈ ಧರ್ಮ ಇದೆಯಲ್ಲ, ಈ ಧರ್ಮದಲ್ಲಿ ವಿಜ್ಞಾನ ಸೇರಿ ಹೋಗಿದೆ ಅಂತ. ವಿಜ್ಞಾನ ಅಂತ ಬೇರೆ ಇಲ್ಲ ನಮ್ಮಲ್ಲಿ. ಈಗ ಬೇರೆ ದೇಶಗಳಲ್ಲಿ ಹೇಗೆ ವಿಜ್ಞಾನ ಅಂತ ಬೇರೆ, ಧರ್ಮ ಅಂತ ಬೇರೆ, ಅದೆರಡು ಒಂದಕ್ಕೊಂದು ವಿರುದ್ಧ. ಇದು ಹಾಗಲ್ಲ ಅಂತ. ನೀವು ಧರ್ಮದಂತೆ ಬದುಕಿದರೆ ವಿಜ್ಞಾನದಂತೆ ಬದುಕದಂತೆ ಆಯಿತು ಅಂತ. ಯಾಕೆಂದರೆ ತುಂಬ ತಪಸ್ಸು ಮಾಡಿ, ತುಂಬ ಸಂಶೋಧನೆ ಮಾಡಿ, ಪ್ರಯೋಗ ಮಾಡಿ, ಕಂಡುಕೊಂಡು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಅದನ್ನು ಸಿದ್ಧಾಂತ ಅಂತ ಕರೀತಾರೆ. ಸಿದ್ಧಾಂತ ಅಂದರೆ ಏನು? ಅಂತೆಯೇ ಸಿದ್ಧ ಅಂತ, ಕೊಟ್ಟ ಕೊನೆಯಲ್ಲಿ ಸಿದ್ಧ ಆಗಿದೆ. ಬೇಕಾದಷ್ಟು ಚರ್ಚೆಗಳಾಗಿದೆ, ಬೇಕಾದಷ್ಟು ವಿಮರ್ಶೆಗಳಾಗಿದೆ, ಅನುಭವಗಳು, ಪ್ರಯೋಗಗಳು ಅದನ್ನು ಸಿದ್ಧಪಡಿಸ್ತೇವೆ ಅಂತ. ಕೊಟ್ಟ ಕೊನೆಯಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಬಿದ್ದು ಹೋಗುವಂಥದ್ದಲ್ಲ. ಇವತ್ತು ಆಧುನಿಕ ಸಿದ್ಧಾಂತಗಳೆಲ್ಲ ಬಿದ್ದು ಹೋಗ್ತವೆ. ಈಗ ಒಂದು 10 ವರ್ಷ ಹಿಂದೆ ಒಂದು ತೀರ್ಮಾನ ಕೊಟ್ಟಿರ್ತಾರೆ, ಈಗ ಬೇರೆ ತೀರ್ಮಾನ ಬರ್ತದೆ, ಮುಂದಕ್ಕೆ ಬೇರೆ ತೀರ್ಮಾನ ಬರ್ತದೆ ಅಂತ. ಈಗ ಆಧುನಿಕ ಆರೋಗ್ಯಶಾಸ್ತ್ರ ಇದೆಯಲ್ಲ, ಕಳೆದ 50 ವರ್ಷದ ಬೇರೆ ಬೇರೆ ತೀರ್ಮಾನಗಳನ್ನು ಗಮನಿಸಿದ್ರೆ ತಲೆಬಿಸಿ ಆಗ್ತದೆ ಅಂತ. ಯಾಕೆಂದರೆ ಇವರೇ ಮೊನ್ನೆ ಹಾಗೆ ಹೇಳ್ತಾ ಇದ್ದಾರಲ್ಲ, ಈಗ ಬೇರೆ ಹೇಳ್ತಾ ಇದ್ದಾರೆ. ಮುಂದೇನು ಸಂಶೋಧನೆ ಆಗ್ತದೋ, ಇನ್ನೇನು ಸಮೀಕ್ಷೆ ಆಗ್ತದೋ, ಮತ್ತೇನು ಹೇಳ್ತಾರೋ, ನೀವು ನಂಬಲಿಕ್ಕೆ ಧೈರ್ಯ ಇಲ್ಲ ಇದನ್ನು ಅಂತ. ಆದರೆ ಅದು ಹಾಗಲ್ಲ ಅಂತ. ನೀವು ಆ ಹಳೆಯ ಕಾಲದ ವಿಷಯಗಳನ್ನ ಇವತ್ತು ವಿಜ್ಞಾನದ ಬರೆಗಳಲ್ಲಿ ಹಚ್ಚಿ ನೋಡಿದರೆ ಅದೇ ಸತ್ಯ ಅಂತ ಸಾಬೀತಾಗುವಂಥದ್ದು ಅಂತ, ಕೊನೆಯಲ್ಲಿ ಅಂತ, ಅದೇ ಸರಿ ಅಂತ ಸಾಬೀತಾಗುವಂಥದ್ದು ಅಂತ. ಇಂಥದ್ದೊಂದು ಜೀವನ ವಿಧಾನ ಕೊಟ್ಟಿದ್ದಾರೆ ನಮಗೆ. ಇದೆಲ್ಲ ಆಪತ್ತಿನಲ್ಲಿದೆ, ಇದೆಲ್ಲವೂ ಆಪತ್ತಿನಲ್ಲಿದೆ. ಭಾಳ ಅದ್ಭುತ ಸಂಸ್ಕೃತಿ. ಯಾಕೆ ಅಂದರೆ ಈಗಾಗಲೇ ಕಾಮತರು ಕೂಡ ಮಾತನಾಡುವಾಗ ಹೇಳಿದರು ಅದನ್ನು, ನಮ್ಮಲ್ಲಿ ಎಲ್ಲವೂ ಒಳಗೊಳ್ಳುತ್ತದೆ. ಈಗ ಬೇರೆ ಬೇರೆ ಮತಗಳು ಏನು ಮಾಡ್ತವೆ ಅಂದರೆ, ಇಂಥ ಪ್ರಾಣಿಯನ್ನು ಕೊಲ್ಲು, ತಿನ್ನು, ಇಂಥದ್ದನ್ನು ಹೀಗೆ ಮಾಡು, ಹೀಗೆಲ್ಲ ಹೇಳ್ತದೆ ಅಂತ. ಅವ್ರ ಪ್ರಕಾರ ಇಡೀ ಪ್ರಪಂಚ ನಮ್ಮ ಬೆಳಕಿಗಿರುವಂಥದ್ದು ಅನ್ನೋ ಹಾಗೆ ಅಂತ. ಅಥವಾ ಹೆಣ್ಮಕ್ಳು ಅಂದರೆ ಅದನ್ನು ತುಂಬ ತುಚ್ಛವಾಗಿ ಕಾಣ್ತಕ್ಕಂಥದ್ದನ್ನು ಕಾಣ್ತೇವೆ ನಾವು ಬೇರೆ ಕಡೆಯಲ್ಲಿ. ಆದರೆ ನೀವು ನಮ್ಮಲ್ಲಿ ಬಂದರೆ ಭಾರತದ ಸಂಸ್ಕೃತಿ ಹೇಗಿದೆ ಅಂದರೆ, ಪ್ರತಿ ಪ್ರಾಣಿ ಪಕ್ಷಿ ಬಗ್ಗೆ ಕಾಳಜಿ ಮಾಡಲಾಗಿದೆ. ಯಾವುದನ್ನು ಹಿಂಸೆ ಮಾಡಬೇಡ, ಮಾ ಹಿಂಸ್ಯಾತ್ ಸರ್ವಭೂತಾನಿ, ಯಾವ ಪ್ರಾಣಿ ಪಕ್ಷಿಯನ್ನು ಹಿಂಸೆ ಮಾಡಬೇಡ, ಅಲ್ಲೆಲ್ಲ ದೇವರಿದ್ದಾರೆ. ಪ್ರತಿ ಪ್ರಾಣಿಯಲ್ಲಿ ದೇವರಿದ್ದಾರೆ, ಪ್ರತಿ ಪಕ್ಷಿಯಲ್ಲಿ ದೇವರಿದ್ದಾರೆ, ಮಣ್ಣು ಕಲ್ಲು ಗಿಡ ಮರ ಎಲ್ಲ ಕಡೆ ದೇವರಿದ್ದಾರೆ ಅಂತ. ಹಾಗಾಗಿ ನಿಮಗೆ ನಮ್ಮ ಸಂಸ್ಕೃತಿ ಸರಿಯಾಗಿ ಮನಸ್ಸಿಗೆ ಬಂದರೆ ನೀವು ಯಾರಿಗೂ ಹಿಂಸೆ ಮಾಡೋದಿಲ್ಲ ಅಂತ. ರಾಮರಾಜ್ಯದ ವರ್ಣನೆ ಹೀಗೆ ಇರುವಂಥದ್ದು ಅಂತ, ನಾಭ್ಯ ಹಿಂಸನ್ ಪರಸ್ಪರಂ, ಯಾರೂ ಯಾರನ್ನು ಹಿಂಸೆ ಮಾಡಲಿಲ್ಲ ರಾಮರಾಜ್ಯದಲ್ಲಿ ಅಂತ. ನಾಭ್ಯ ಹಿಂಸನ್ ಪರಸ್ಪರಂ, ಯಾಕೆ ಅಂದರೆ ರಾಮಮೇವಾನುಪಶ್ಯಂತಹ, ಅವರಿಗೆ ರಾಮ ಕಾಣ್ತಾ ಇದ್ದ ಅಂತ. ಎಲ್ಲರಿಗೂ ಎಲ್ಲರಲ್ಲಿಯೂ ರಾಮ ಕಾಣ್ತಾ ಇದ್ದ, ಎಲ್ಲರಿಗೂ ಎಲ್ಲದರಲ್ಲಿಯೂ ರಾಮ ಕಾಣ್ತಾ ಇದ್ದ. ಹೇಗೆ ಹಿಂಸೆ ಮಾಡಬೇಕು ಅವರು? ನಿಮಗೆ ಆ ತಮಾಷೆ ಕಥೆ ನೆನಪು ಮಾಡ್ತೇವೆ. ಕುಮಾರಸ್ವಾಮಿ ಮದುವೆ ಆಗಲಿಲ್ಲ ಅಂತ, ಶಿವಪಾರ್ವತಿಯರ ಮಗ. ಯಾಕೆ ಮದುವೆ ಆಗಲಿಲ್ಲ ಅನ್ನೋದಕ್ಕೆ ಒಂದು ತಮಾಷೆ ಕಥೆಯನ್ನು ಹೇಳ್ತಾರೆ. ಒಂದ್ಸಾರಿ ಕುಮಾರಸ್ವಾಮಿ ಒಂದು ಬೆಕ್ಕಿನ ಮುಖವನ್ನು ಗೀರಿದಂತೆ, ಉಗುರುಗಳಿಂದ ಗೀರಿದನಂತೆ ಬೆಕ್ಕಿನ ಮುಖಕ್ಕೆ, ಪರಚಿದ ಅಂತ. ಕೈಲಾಸಕ್ಕೆ ಬಂದು ನೋಡುವಾಗ ಪಾರ್ವತಿಯ ಮುಖದಲ್ಲಿ ಆ ಪರಚಿದ ಚಿಹ್ನೆಗಳಿದ್ವು ಅಂತ, ಉಗುರುಗಳ ಗುರುತುಗಳಿದ್ವು ಅಂತ. ಪಾರ್ವತಿಯನ್ನು ಕೇಳ್ತಾನೆ, ಏನಾಯ್ತಮ್ಮ ಅಂತ. ಅವನು ಹೇಳಿ ಕೇಳಿ ದೇವಸೇನಾಪತಿ, ಅವನು ಮಹಾವೀರ, ಅವನು ತನ್ನ ಭಲ್ಲೆಯನ್ನು ಕೈಲಿ ಹಿಡಿದು ಎದ್ದು ನಿಂತ ಅಂತ. ಯಾರು ನಿನ್ನ ಮುಖವನ್ನು ಪರಿಚಿದ್ದು ಹೇಳು, ಇಲ್ಲ ಅಂತ ಅನಿಸ್ಬಿಡ್ತಾನೆ ಅವರನ್ನು ಅಂತ. ಅದಕ್ಕೆ ಪಾರ್ವತಿ ಹೇಳಿಲ್ಲಂತ, ನೀನೇ ಪರಿಚಿದ್ದು ಅಂತ. ನಾನು ಹೇಳಿ ಪರಿಚಯ, ನಾನು ಪರಿಚಿಲ್ಲ ಅಂತ. ಆಗ ಪಾರ್ವತಿ ತಿಳಿಸಿ ಹೇಳಿದಂತ, ನಿನ್ನ ಬೆಕ್ಕಿಗೆ ಪರಿಚಿದೆಯಲ್ಲ ನೀನು, ಅದು ನಾನೇ ಇದು ಅಂತ. ಆ ಬೆಕ್ಕು ನೀನು ಹೇಗೆ ಅಂತ. ಬೆಕ್ಕು ಮಾತ್ರ ಅಲ್ಲ, ಎಲ್ಲವೂ ನಾನೇ ಅಂತ, ಪ್ರಕೃತಿ ನಾನು ಅಂತ, ಎಲ್ಲವೂ ನಾನೇ ಅಂತ. ನೀನು ಯಾರನ್ನು ಪರಿಚಿದ್ರು ನನ್ನನ್ನು ಪರಿಚಯ ಅಂತ ಆಗ್ತದೆ ಅಂತ. ಕುಮಾರಸ್ವಾಮಿ ವಿವಾಹ ಆಗಲಿಲ್ಲ ಅಂತ. ಯಾಕಾಗಲಿಲ್ಲ ಅಂದರೆ ಎಲ್ಲವೂ ಅವನ ತಾಯಿಯೇ ತಾನೆ ಅಂತ.
ಎಲ್ಲವೂ ಅವನ ತಾಯಿ ಆದಮೇಲೆ ಯಾರನ್ನು ವಿವಾಹ ಆಗಬೇಕು ಅವನು, ಒಂದು ಬ್ರಹ್ಮಚಾರಿಯಾಗಿ ಉಳಿದ ಅಂತ ಒಂದು ಕಥೆ. ಆದರೆ ಈ ಕಥೆಯಲ್ಲಿ ಎಷ್ಟು ನಮ್ಮ ಸಂಸ್ಕೃತಿಯನ್ನು ತೋರಿಸ್ತದೆ ಕಥೆ ಇದು ಅಂತಂದರೆ, ನೀವು ಈ ಭಾವ ಬಂದಾಗ ಯಾರನ್ನು ದ್ವೇಷ ಮಾಡೋದಿಲ್ಲ ನೀವು, ಸಂದರ್ಭಕ್ಕೆ ತಕ್ಕಂತೆ ಎದುರಿಸ್ಬೇಕಾಗ್ತದೆ, ಅದು ಬೇರೆ ಮಾತು. ಅದರ ಒಳಗಿಂದ ಯಾರ ಮೇಲೂ ದ್ವೇಷ ಇಲ್ಲ. ರಾವಣನ ಅಂತ್ಯ ಸಂಸ್ಕಾರ ಮಾಡಬೇಕಾ ಬೇಡ ಅಂತ ಪ್ರಶ್ನೆ ಬಂದಾಗ ಶ್ರೀರಾಮ ಮಾಡು ಅಂತ ಹೇಳ್ತಾನೆ ವಿಭೀಷಣನಿಗೆ. ಅವನು ಹೇಳಿದ್ದೇನೆಂದರೆ, ಮಮಾಪ್ಯೇಷ ಯಥಾತವಾನ್, ನಿನಗೆ ಹೇಗೋ ನನಗೂ ಹಾಗೆ, ನೀನು ಮಾಡದಿದ್ರೆ ನಾನು ಮಾಡ್ತೇನೆ. ಯಾಕೆಂದರೆ ಮರಣ ಅಂತಾನೆ ವೈರಾಣಿ, ನನಗೆ ರಾವಣನ ಮೇಲೆ ಆ ರೀತಿ ದ್ವೇಷ ಇಲ್ಲ. ಸೀತೆಯನ್ನು ಮರಳಿ ಪಡೆಯುವಲು ಅವನ ಅಡ್ಡ, ಸೀತೆಯನ್ನು ಮರಳಿ ಪಡೆಯಲೇಬೇಕು. ನಾನು ಧರ್ಮಪತ್ನಿ, ಆಕೆ ಅನ್ಯಾಯವಾಗಿ ಆಕೆ ನಿಲ್ಲಿಸಿಕೊಳ್ಳಲಾಗಿದೆ, ಅಲ್ಲಿ ಕಾರ್ಯ ಆಗಲೇಬೇಕಾಗಿದೆ. ಅಡ್ಡ ಬಂದಿದ್ದರಿಂದ ಸಂಹಾರ ಮಾಡಬೇಕಾಗಿದೆ. ಸಂಹಾರ ಮಾಡೋ ಮೊದಲು ಸಾಕಷ್ಟು ಎಚ್ಚರಿಕೆ ಕೊಟ್ಟೇನೆ ರಾಮ, ಮರಳಿ ಒಪ್ಪಿಸು ಸೀತೆಯನ್ನು, ಯುದ್ಧ ಬೇಡ ಅಂತ. ಒಪ್ಪಿಲ್ಲ ರಾವಣ ಅದನ್ನು ಅಂತ. ಅನಿವಾರ್ಯವಾಗಿ ಬಿಲನ್ನು ಎತ್ತಿರ್ತಕ್ಕಂಥದ್ದು ಅಂತ, ಅನಿವಾರ್ಯವಾಗಿ ಎತ್ತಿರ್ತಕ್ಕಂಥದ್ದು, ದ್ವೇಷ ಇಲ್ಲ ಅಲ್ಲಿ ಅಂತ, ಆ ರೀತಿ ವೈರ ಅಲ್ಲ ಅದು ಅಂತ. ಹಾಗಾಗಿ ಇಂಥದ್ದೊಂದು ಸಂಸ್ಕೃತಿ ನಿಮಗೆ ಎಲ್ಲಿ ಸಿಗ್ತದೆ ಪ್ರಪಂಚದಲ್ಲಿ? ಎಲ್ಲೂ ಸಿಗೋದಿಲ್ಲ. ಇಲ್ಲಿ ಮಣ್ಣು ಕೂಡ ದೇವರೇ. ನಿಮ್ಮ ಏನು ಇಲ್ಲಿಯ ಈ ಹಿಂದೂ ಸಮ್ಮೇಳನದ ಈ ಪರಿಚಯ ಪತ್ರದಲ್ಲಿ ಅದು ಶುರು ಆಗೋದೇ ಹಾಗೆ ಅಂತ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ, ಇದು ಪ್ರಾರಂಭ ಆಗೋದೇ ಹಾಗೆ ಬಕ್ಕಣ ಇದು ಅಂತ. ಭೂಮಿಯ ತಾಯಿ, ನಾವೆಲ್ಲ ಮಕ್ಕಳು ಅಂತ. ಮಣ್ಣನ್ನು ದೇವರಂತಲೂ ಹೇಳಿದ್ದಾರೆ, ತಾಯಿ ಅಂತಲೂ ಹೇಳಿದ್ದಾರೆ. ತಾಯಿ ಭಾವನೆ ನೋಡಿ. ಹಾಗಾಗಿ ನಮ್ಮಲ್ಲಿ ಸ್ವಾತಂತ್ರ್ಯ ಸಮಯದಲ್ಲಿ ಒಂದು ಘೋಷ ಮೊಳಗುತ್ತಲ್ಲ ದೇಶದಾದ್ಯಂತ, ಒಂದೇ ಮಾತರಂ. ಎಂಥ ಅದ್ಭುತವಾದ ಭಾವ ನೋಡಿ ಅಂತ. ಈ ಮಣ್ಣನ್ನು ತಾಯಿ ಅಂತ ಭಾವಿಸುವಂಥದ್ದು. ನಾವು ತುಳಿಯುವ ಮಣ್ಣನ್ನು, ನಾವು ಹೊಲಸು ಮಾಡುವಂಥ ಮಣ್ಣನ್ನು ತಾಯಿ ಅಂತ ಭಾವಿಸುವಂಥದ್ದು. ಇದು ಸುಮ್ಮನೆ ಭಾವಿಸುವಂಥದ್ದಲ್ಲ ಅಂತ ಅಲ್ಲಿ ಅವರು ಕಂಡಿದ್ದಾರೆ. ಅಲ್ಲಿ ತಾಯಿ ಇರುವಂಥದ್ದನ್ನು ಕಂಡಿದ್ದಾರೆ ಅವರು, ಅಲ್ಲಿ ಭೂದೇವಿಯನ್ನು ಕಂಡಿದ್ದಾರೆ ಅವರು. ನೀವು ಕಾಣಬಹುದು. ಒಂದು ವೇಳೆ ನೀವು ಯೋಗದ ದೃಷ್ಟಿಯಿಂದ ಹೇಳೋದಾದರೆ, ಯಾವುದೇ ಮಣ್ಣಿನ ಮೇಲೆ ನಿಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಲಿಕ್ಕೆ ನಿಮಗೆ ಸಾಧ್ಯ ಆಯಿತು ಅಂದರೆ ಅಲ್ಲಿ ಭೂದೇವಿ ಸಾಕ್ಷಾತ್ಕಾರ ಆಗ್ತದೆ ನಿಮಗೆ. ಅದು ಅನುಭವ ವೇದ್ಯ ಹೊರತು ಕೇವಲ ಕಥೆ ಅಲ್ಲ ಅಂತ. ಯೋಗಶಾಸ್ತ್ರ ತುಂಬ ಅದ್ಭುತವಾಗಿರುವಂಥದ್ದು. ಅವನವನ ನಾಭಿಯ ಮೇಲೆ ಕೇಂದ್ರೀಕರಿಸಿದರೆ ಮನಸ್ಸನ್ನು ಅವನವನ ಪೂರ್ವಜನ್ಮಗಳು ಗೋಚರ ಆಗ್ತವೆ ಅಂತ ಹೇಳ್ತದೆ ಅದು. ಅಥವಾ ಅವನವನ ಸಂಸ್ಕಾರಗಳು, ಅವರವರ ವರ್ತನೆ ಇರ್ತದೆ, ಮಾತಿರ್ತದೆ, ನಡವಳಿಕೆ ಇರ್ತದೆ. ಏನೋ ಕೆಲವರಿಗೆ ಹುಬ್ಬಾರಿಸೋ ಅಭ್ಯಾಸ ಇರ್ತದೆ, ಕೆಲವರಿಗೆ ಕೈಯನ್ನು ಹೀಗೆ ಮಾಡೋ ಅಭ್ಯಾಸ ಇರ್ತದೆ. ಈ ಅವರವರ ಸಂಸ್ಕಾರಗಳಿದೆಯಲ್ಲ, ಇದರ ಮೇಲೆ ಏಕಾಗ್ರ ಮಾಡಿದರೆ ಅವರವರ ಪೂರ್ವಜನ್ಮಗಳು ಗೋಚರ ಆಗ್ತವೆ ಅಂತ ಅವರಿಗೆ. ನಮ್ಮಲ್ಲಿ ಇದೆಲ್ಲ ಕಲ್ಪನೆಗಳಲ್ಲ, ಇದೆಲ್ಲ ದರ್ಶನಗಳು ಅಂತ. ಯಾರೂ ಮಾಡ್ಬೋದು ಅಂತ, ಯಾರೂ ಮಾಡ್ಬೋದು ಅಂತ. ಎಲ್ಲ ಸಮಾಜದಲ್ಲಿ ಯೋಗಿಗಳಿದ್ದಾರೆ, ಎಲ್ಲ ಜಾತಿಯಲ್ಲಿ ಯೋಗಿಗಳಿದ್ದಾರೆ. ಮಹಾಭಾರತದ ಧರ್ಮವ್ಯಾಧ ಇದ್ದಾನಲ್ಲ, ಅವನು ತುಂಬ ನಿಮ್ನ ಜಾತಿಗೆ ಸೇರಿರ್ತಕ್ಕಂಥವನು. ಆದರೆ ಮಹಾಜ್ಞಾನಿ ಅವನು. ದೊಡ್ಡ ದೊಡ್ಡವರು ಕೂಡ ಹೋಗಿ ಉಪದೇಶ ತಗೊಳ್ತಾ ಇದ್ರು, ಅವನಲ್ಲಿ ನಾವು ಕೇಳ್ತೇವೆ ಅಂತ. ಹಾಗಾಗಿ ಇದೆಲ್ಲ ಅನುಭವ ವೇದ್ಯ, ಇದೆಲ್ಲ ದರ್ಶನಕ್ಕೆ ಗೋಚರ ಆಗುವಂಥದ್ದು. ಅಂಥದ್ದೊಂದು ಅದ್ಭುತ ಸಂಸ್ಕೃತಿಯನ್ನು ಉಳಿಸಿದರೆ ಎಲ್ಲರಿಗೂ ಒಳ್ಳೆಯದು. ಈ ಪ್ರಪಂಚ ಎಲ್ಲರೂ ಹಿಂದೂಗಳಾಗಬೇಕು. ಇಡೀ ಪ್ರಪಂಚದ ಎಲ್ಲ ದೇಶಗಳ ಎಲ್ಲ ಜನರು ಹಿಂದೂಗಳಾಗಬೇಕು. ಹಾಗೆ ಇದ್ದಿದ್ದು ರಾಮನ ಕಾಲದಲ್ಲಿ ಹಾಗೆ ಇತ್ತು. ಅಯೋಧ್ಯೆ ಪ್ರಪಂಚದ ರಾಜಧಾನಿ ಆಗಿತ್ತು ಹೊರತು ಅಯೋಧ್ಯೆ ಕೋಸಲದ ರಾಜಧಾನಿ ಅಲ್ಲ, ಭೂಮಂಡಲದ ರಾಜಧಾನಿ ಅಂತ. ಇಡೀ ಭೂಮಂಡಲವನ್ನೇ ಇಕ್ಷ್ವಾಕು ವಂಶೀಯವರು ಆಳ್ತಾ ಇದ್ರು. ಇಕ್ಷ್ವಾಕೂಣಾಮಯಂ ಭೂಮಿ, ಭೂಮಂಡಲ ಅಂತ. ಎಲ್ಲಿಂದ ಎಲ್ಲಿಯವರೆಗೆ ಅಂದರೆ ಸಶೈಲಗಿರಿ ಕಾನನ ಅಂತ. ಸಮುದ್ರಗಳು, ಪರ್ವತಗಳು, ಕಾನನಗಳು, ನದಿಗಳು, ಮರಳುಗಾಡುಗಳು, ಬಯಲು ಪ್ರದೇಶಗಳು ಎಲ್ಲ ಇರತಕ್ಕಂಥ ಸಮಗ್ರ ಭೂಮಂಡಲಕ್ಕೆ ರಾಮ ರಾಜನಾಗಿದ್ದ ಅಂತ. ರಾಮನ ಪೂರ್ವಜರು ರಾಜರಾಗಿದ್ದರು, ಉತ್ತರಾಧಿಕಾರಿಗಳು ಕೂಡ ರಾಜರಾಗಿದ್ದರು ಅಂತ. ಅಯೋಧ್ಯೆ ಕೇಂದ್ರ ಆಗಿತ್ತು ಅಂತ. ಇಡೀ ಪ್ರಪಂಚವೇ ಸನಾತನ ಧರ್ಮಕ್ಕೆ ಸೇರಿತ್ತು, ವೈದಿಕ ಪರಂಪರೆಗೆ, ಸನಾತನ ಧರ್ಮಕ್ಕೆ ಇಡೀ ಪ್ರಪಂಚ ಸೇರಿತ್ತು. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲ ಕಡೆ ಕುರುಹುಗಳು ಸಿಗ್ತವೆ. ನೀವು ಇರಾಕ್ಕೆ ಹೋದರೂ ಕೂಡ ಕುರುಹುಗಳು, ಭಾರತೀಯವಾಗಿರ್ತಕ್ಕಂಥ ಕುರುಹುಗಳು, ಸನಾತನ ಧರ್ಮದ ಕುರುಹುಗಳು ಸಿಗ್ತವೆ ಅಂತ. ಹಾಗಾಗಿ ಆ ಕಾಲ ಬರಬೇಕು, ಅವರೆಲ್ಲರೂ ಹಿಂದೂಗಳಾಗಬೇಕು. ಭಾರತದಲ್ಲಿ ನಾವು ಯಾವಾಗಲೂ ಹೇಳೋದು, ಭಾರತದಲ್ಲಿ ಹಿಂದೂ ಅಲ್ಲದವರು ಯಾರೂ ಇಲ್ಲ. ಅವರು ಈಗ ಹಿಂದೂಗಳು ಅಲ್ಲ ಅಂತ ಅಂದ್ಕೊಂಡಿದ್ದಾರೆ. ಅವರು ಮುಸಲ್ಮಾನರು ಇರ್ಬೋದು, ಅವರು ಕ್ರೈಸ್ತರು ಇರ್ಬೋದು, ಅವರೆಲ್ಲ ಮೊದಲಿಗೆ ಯಾರು ಅಂತ, ಅವರ ಅಪ್ಪ ಅಜ್ಜ ಮುತ್ತಜ್ಜ ಹಿಂದಕ್ಕೆ ಹೋಗಿ ಯಾರು ಅವರು ಹಿಂದೂಗಳು. ಇಲ್ಲ ಅವರು ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ ಅಂತ. ಅಫ್ಘಾನಿಸ್ತಾನ ಏನು?
ಅದು ಗಾಂಧಾರ. ಕೇಕಯ ರಾಮನ ಕೈಕೇಯಿಯ ತಂದೆ ಮನೆದು, ಭರತನ ಅಜ್ಜನ ಮನೆ, ರಾಜಗೃಹ ಕೇಕಯ ಅಲ್ಲಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅದು ಕೂಡ ಭಾರತೀಯತೆಗೆ ಸೇರಿರ್ತಕ್ಕಂಥದ್ದು, ಅಲ್ಲಿಂದ ಬಂದಿರೋಂಥದ್ದು ಇವರು. ಇದು ಯಾವುದೂ ಬೇರೆ ಅಲ್ಲ, ಇದು ಯಾರು ಬೇರೆ ಅಲ್ಲ. ಅಜ್ಞಾನ ಅವರ ತಲೆಯಲ್ಲಿ ಕೂತಿದೆ. ಅವರು ನಾವಾಗಿರ್ಬೇಕು, ಅದ್ರ ಬೇರೆಯೇನೋ ಆಗಿಬಿಟ್ಟಿದ್ದಾರೆ. ಆಗಲಿ, ನಾವು ಬೇರೆ ಆಗಿಬಿಡೋದು ಬೇಡ, ನಾವಾಗಿರೋಣ ಅಂತ. ಮೊದಲನೇ ಹಂತ ಏನಂದರೆ ನಾವೆಲ್ಲ ನಾವಾಗಿ ಉಳಿಬೇಕು. ಎರಡನೇ ಹಂತ ನಾವೆಲ್ಲದವರು ನಾವಾಗಿ ಪರಿವರ್ತನೆ ಮಾಡಬೇಕು. ಇಡೀ ಪ್ರಪಂಚ ಈ ಧರ್ಮಕ್ಕೆ ಬರಬೇಕು. ಯಾಕೆಂದರೆ ಇದು ನಮ್ಮ ವಿಸ್ತರಣವಾದ ಅಲ್ಲ, ಇದರಲ್ಲಿ ಅದ್ಭುತವಾದ ವಿಚಾರಗಳಿದ್ದಾವೆ, ಎಲ್ರಿಗೂ ಸಿಗಬೇಕು. ಅದು ಈ ಜೀವನ ವಿಧಾನ, ದೇವರನ್ನು ಕಾಣುವಂಥ, ದೇವರು ಮೆಚ್ಚುವಂತೆ ಬದುಕುವಂಥ, ತುಂಬ ಕ್ಷೇಮವಾಗಿ ನೆಮ್ಮದಿಯಿಂದ ಬದುಕ್ತಕ್ಕಂಥ ಜೀವನ ವಿಧಾನ ಪ್ರತಿಯೊಬ್ಬರಿಗೂ ಪ್ರಾಪ್ತ ಆಗಬೇಕು, ಈ ಪ್ರಪಂಚದ ಎಲ್ಲರಿಗೂ ಲಭ್ಯ ಆಗಬೇಕು. ಅಂಥ ಕಾಲ ಬರಬೇಕು ಮುಂದೊಮ್ಮೆ ಎಂಬಂಥದ್ದು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಅದಕ್ಕಾಗಿ ಮೊಟ್ಟ ಮೊದಲು ನಾವೇ ಉಳಿಬೇಕು, ನಮ್ಮತನವನ್ನು ಕಳ್ಕೊಳ್ಬಾರ್ದು. ಇಲ್ಲಿ ಎರಡು ಅಂಶ. ಒಂದು, ಭಾರತೀಯರು ಮತಾಂತರಣ ಆಗುವಂಥದ್ದು, ಹಿಂದೂಗಳು ಮತಾಂತರ ಆಗಿ ಬೇರೆ ಯಾವುದೋ ಮತಕ್ಕೆ ಸೇರುವಂಥದ್ದು ಒಂದು, ಅದು ನಡೀತಾ ಇದೆ. ಇನ್ನೊಂದು ಭಾರಿ ಪ್ರಮಾಣದಲ್ಲಿ ನಡೀತಾ ಇರುವಂಥದ್ದು, ಅವನು ಈ ಲೆಕ್ಕಕ್ಕೆ ಹಿಂದುವೇ ಅವನು, ಆದರೆ ಅವನ ಆಚರಣೆ ಯಾವುದು ಹಿಂದೂ ಅಲ್ಲ ಅಂತ. ಆಚರಣೆಯಲ್ಲಿ ಕೆಲವರು ಇಡೀ, ಕೆಲವರು ದೊಡ್ಡ ಭಾಗ, ಕೆಲವು ಭಾಗ ನಮ್ಮತನ ನಾವು ಕಳ್ಕೊಂಡಿದ್ದೇವೆ ಅಂತ. ನಾವು ಹಿಂದುವಾಗಿ ಹೇಳ್ತಾ ಇದ್ದೇವಾ, ಹಿಂದುವಾಗಿ ಮಲಗ್ತಾ ಇದ್ದೇವಾ, ಹಿಂದುವಾಗಿ ಊಟ ಮಾಡ್ತಾ ಇದ್ದೇವೆ ನಾವು, ಹಿಂದುವಾಗಿ ಓಡಾಡ್ತಾ ಇದ್ದೇವಾ, ಹಿಂದುವಾಗಿ ಮಾತಾಡ್ತಾ ಇದ್ದೇವೆ ನಾವು, ಹಿಂದುವಾಗಿ ಬಟ್ಟೆ ಉಡ್ತಾ ಇದ್ದೇವೆ ನಾವು. ಮೊಟ್ಟ ಮೊದಲನೇದಾಗಿ ನಮ್ಮ ಮುಖ ಹಾಣೆ ಹಿಂದುವಿನಂತ ಇದೆಯಾ? ನೀವು ನಮ್ಮನ್ನೇ ನಾವು ಈ ಪ್ರಶ್ನೆಗಳನ್ನು ಕಳ್ಕೊಳ್ಬೇಕು. ಅದು ನಾವು ಎಷ್ಟು ಭಾರತೀಯರಾಗಿ ಸನಾತನಗಳಾಗಿ ಉಳ್ಕೊಂಡಿದ್ದೇವೆ ಅಂತ. ಇಲ್ಲಿ ತುಂಬ ಕೆಲಸ ಆಗಬೇಕಾಗಿದೆ ಅಂತ. ನಮ್ಮ ತನದೊಂದಿಗೆ ನಾವು ಬದುಕುವಂಥದ್ದು ಇದೆಯಲ್ಲ, ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಸ್ವಪರಿಜ್ಞಾನ ಇದೆಯಲ್ಲ, ಸ್ವಪ್ರಜ್ಞೆ, ಈ ಸ್ವದೇಶಿ ಸ್ವಭಾಷಾ ತುಂಬ ಮುಖ್ಯವಾಗಿರುವಂಥದ್ದು. ಕಾಮತ್ ಅದನ್ನು ಪ್ರಸ್ತಾಪ ಮಾಡಿದರು. ನಾವು ಇತ್ತೀಚೆಗೆ ಚಾತುರ್ಮಾಸ್ಯ ಮಾಡುವಾಗ ಸ್ವಭಾಷಾ ಚಾತುರ್ಮಾಸ್ಯ ಅಂತ ನಾವು ಆಚರಣೆ ಮಾಡಿದರು. ಆ ಸಮಯದಲ್ಲಿ ಅದಕ್ಕಿಂತ ಅದರ ಆಸ್ಪಾಸಿನಲ್ಲಿ ಒಂದು ಆಘಾತಕಾರಿ ಅಂಶ ನಮ್ಮ ಗಮನಕ್ಕೆ ಬಂದಿದೆ ಏನು ಅಂದರೆ, ನಮ್ಮ ಭಾಷೆ ಹೋಗೇ ಬಿಟ್ಟಿದೆ ಹೆಚ್ಚು ಕಡಿಮೆ ಅಂತ. ಅಲ್ಲಿ ಎಷ್ಟು ಆಂಗ್ಲ ಮತ್ತು ಮೊಘಲ್ ಪದಗಳು ತುಂಬಿಕೊಂಡಿದ್ದಾವೆ ಅಂದರೆ, ಆಂಗ್ಲ ಮತ್ತು ಪರ್ಷಿಯನ್ ಪದಗಳು ಎಷ್ಟು ತುಂಬಿಕೊಂಡಿದ್ದಾವೆ ಅಂದರೆ ನಮಗೆ ಗೊತ್ತಿಲ್ಲ. ಅದು ನಮಗೆ ಆ ಪದಗಳು ಹುಡುಕಿದರೆ ನಮ್ಮ ಭಾಷೆ ಪದಗಳು ಸಿಗ್ತಾ ಇಲ್ಲ, ಅಷ್ಟು ಹಾಳಾಗಿದೆ ಅಂತ. ನೀವು ಒಂದು ಸಂಕಲ್ಪ ಮಾಡಿ ನೋಡೋಣ, ನಾಳೆ ಒಂದು ದಿನ ನಾನು ಇಂಗ್ಲೀಷ್ ಬಳಸೋದಿಲ್ಲ ಅಂತ ಸಂಕಲ್ಪ ಮಾಡಿ ನೋಡೋಣ. ಮಾಡಿ ನೋಡಿ, ಗೊತ್ತಾಗ್ತದೆ ನಿಮಗೆ ಅದನ್ನು ಅಂತ. ಒಂದು ಹೊತ್ತು ಮಾಡಿ ನೋಡಿ ಅಂತ, ನಾನು ಇಂಗ್ಲೀಷ್ ಬಳಸೋದಿಲ್ಲ ಅಂತ. ಆ ಪರ್ಷಿಯನ್ ಇನ್ನು ಮುಂದಿನ ಅಂಥದ್ದು ನಮ್ಗೆ ಗೊತ್ತೇ ಆಗೋದಿಲ್ಲ. ಪರ್ಷಿಯನ್ ಶಬ್ದಗಳು ಎಷ್ಟು ನಮ್ಮಲ್ಲಿ ಹಾಸುಹೊಕ್ಕಾಗಿದ್ದಾವೆ ಅಂದರೆ, ಜವಾಬ್ದಾರಿ ಪರ್ಷಿಯನ್ನದು, ಜಮೀನು ಪರ್ಷಿಯನ್ನದು, ಸವಾಲು ಜವಾಬು ಪರ್ಷಿಯನ್ನದು. ಅಂಥದ್ದು ತುಂಬ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ. ಆದರೆ ಇಂಗ್ಲೀಷ್ ಆಮೇಲೆ ಸೇರ್ಕೊಂಡಿರ್ತಕ್ಕಂಥದ್ದು. ಆ ಹಿಂದಿಂದ ಬಿಡಿ, ಕೊನೆ ಪಕ್ಷಿ ಇಂಗ್ಲೀಷ್ ಇಲ್ಲದೆ ಒಂದು ಹೊತ್ತಿರಿ ನೋಡೋಣ ಅಂತ, ಒಂದು ಹೊತ್ತು ಅಂತ. ಆಗ ನಮಗೆ ಅರ್ಥ ಆಗ್ತದೆ ಎಷ್ಟು ದೂರ ಬಂದಿದ್ದೇವೆ ನಾವು, ಎಷ್ಟು ಕೆಳಗೆ ಜಾರಿದ್ದೇವೆ. ಹೆಸರಿಗೆ ನಾವು ಹಿಂದೂ ಅಂತ ಕರ್ಕೊಳ್ತಾ ಇದ್ದೇವೆ. ನಾವು ಹೆಸರಿಗೆ ನಾವು ವೇದಾಭಿಮಾನಿಗಳು, ಸನಾತನಗಳು ಅಂತ ಹೆಸರಿಗೆ ನಾವು ಹೇಳ್ಕೊಳ್ತಾ ಇದ್ದೇವೆ. ನಾವು ಏನಾಗಿದ್ದೇವೆ ನಿಜವಾಗಿ ನಮ್ಗೆ ಅರ್ಥ ಆಗ್ತದೆ. ಬ್ರಿಟಿಷರು ಭಾರತದ ಮೇಲೆ ಮಾಡಿದ ಆಕ್ರಮಣ, ಮೊಘಲರು ಮಾಡಿದ ಆಕ್ರಮಣ ಅಂತಿಂಥದ್ದಲ್ಲ ಅದು ಅಂತ. ನಮ್ಮ ಬೇರುಗಳನ್ನು ಅಲುಗಾಡಿಸಿದೆ ಅದು ಅಂತ. ನಮ್ಮ ಉಸಿರು ಭಾಷೆನಲ್ಲಿ ಅಲುಗಾಡಿಸ್ಬಿಟ್ಟಿದೆ ಅದು ಅಂತ. ಹಾಗಾಗಿ ಮರಳಿ ನಾವು ನಮ್ಮ ತನಕ್ಕೆ ಮರಳುವಂಥದ್ದೇ ಈ ಶತಮಾನೋತ್ಸವದ ನಿಜವಾದ ಆಚರಣೆ, ಸರಿಯಾದ ಆಚರಣೆ ಎಂಬುದಾಗಿ ನಾವು ಭಾವಿಸೋವಂಥದ್ದು. ಹಾಗಾಗಿ ಅದನ್ನು ನಾವು ಮಾಡೋಣ, ಆದಷ್ಟು ಶೀಘ್ರವಾಗಿ ಅದನ್ನು ಮಾಡೋಣ ಎಂಬುದೊಂದು. ಇನ್ನು ಮೂರನೇ ಅಂಶ ಅವರು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ಸಂಖ್ಯಾಕ್ಷಯ ಅಂತ, ಜನಸಂಖ್ಯಾಕ್ಷಯ. ಏನಾಗಿದೆ ಅಂದರೆ, ಇಲ್ಲಿ ಭಾರತದಲ್ಲಿ ಹಿಂದೂಗಳು ಹೊರತು ಬೇರೆಯವರು ಇದ್ದಾರೆ, ಅವರಲ್ಲಿ ಈ ದೇಶವನ್ನು ತಮ್ಮದು ಅಂತ ಭಾವಿಸಿಲ್ಲ ಅಂತ. ಈಗ ಇದು ಯಾವಾಗ ಗೊತ್ತಾಗ್ತದೆ ನಿಮಗೆ ಅಂದರೆ, ಒಂದು ಭಾರತ ಪಾಕಿಸ್ತಾನ ಪಂದ್ಯಾಟ ನಡೀಲಿ, ಆಗ ಗೊತ್ತಾಗ್ತದೆ ನಮಗೆ ಯಾರು ಪರ ಅಂತ, ಯಾರು ಭಾರತದವರು, ಯಾರು ಭಾರತದವರು ವಿರುದ್ಧ ಅಂತ. ಬೇರೆ ಏನು ಬೇಡ ಅಂತ. ಒಂದು ವೇಳೆ ರಾತ್ರಿ ಅಥವಾ ಯಾವುದೇ ಹೊತ್ತಿನಲ್ಲಿ ಪಾಕಿಸ್ತಾನ ಗೆಲ್ಲಲಿ, ಪಾಕಿಸ್ತಾನ ಗೆದ್ದರೂ ನಮ್ಮ ದೇಶದ ಪಟಾಕಿ ಹೊಡೆಯೋದಿಲ್ಲ ಅಂತಾದರೆ ಆಗ ನೀವು ಈ ಮಾತನ್ನು ಹೇಳ್ಬೋದು, ಎಲ್ಲರೂ ಭಾರತೀಯರು ಅಂತ. ಆ ಪರಿಸ್ಥಿತಿ ಇಲ್ಲ. ಭಾಷಣ ಮಾಡ್ಬೋದು, ಎಲ್ಲ ಒಂದೇ ಹಾಗೆ ಭಾಷಣ ಮಾಡ್ಬೋದು. ಆದರೆ ವಾಸ್ತವ ಏನು ಅಂದರೆ, ಯಾರು ಈ ಸನಾತನ ಧರ್ಮದ ಮೂಲಕ ಬಂದಿದ್ದಾರೋ
ಅವರು ಮಾತ್ರ ಈ ದೇಶವನ್ನು ತಮ್ಮದು ಅಂತ ಭಾವಿಸಿದ್ದಾರೆ, ಉಳಿದವರು ಆ ಥರ ಭಾವಿಸಿಲ್ಲ ಅಂತ. ಅವರು ತಪ್ಪು ಅಂತ ನಾನು ಹೇಳೋದಿಲ್ಲ, ಅವ್ರಿಗೆ ಆ ಥರ ಹೇಳ್ಕೊಡ್ಲಾಗಿದೆ ಅಂತ, ಚಿಕ್ಕ ವಯಸ್ಸಿಂದಲೇ ಆ ಥರ ಹೇಳ್ಕೊಡ್ಲಾಗಿದೆ. ಹಾಗಾಗಿ ನೀವು ಅವರ ಸಂಪರ್ಕದ ಕೊಂಡಿಗಳು ಹಿಡ್ಕೊಂಡು ಹೋದರೆ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತದೆ ಅದು ಅಂತ. ಒಂದು ಏನೊಂದು ಉಗ್ರಗಾಮಿ ಘಟನೆ ನಡೀತು ಅಂದರೆ ಬುಡ ಇಲ್ಲಿ ಸಿಗ್ತದೆ, ತುದಿ ಪಾಕಿಸ್ತಾನದಲ್ಲಿ ಸಿಗ್ತದೆ. ಯಾಕೆ ಅದು? ಅವ್ರಿಗೂ ಏನು ಸಂಬಂಧ? ನಮ್ಗೆ ಇಲ್ಲಿ ಭಟ್ಕಳಕ್ಕೂ ಪಾಕಿಸ್ತಾನಕ್ಕೂ ಏನು ಸಂಬಂಧ ಅಂತ, ಏನು ಸಂಬಂಧ ಅಂತ ಕೇಳೋದು ನಾವು ನಿಜವಾಗಿ ಯೋಚನೆ ಮಾಡಿ. ಏನು ಸಂಬಂಧ ಅಂತ, ಏನು ಸಂಬಂಧ ಅಂದರೆ ಇಲ್ಲಿಯವರು ತಮ್ಮನ್ನು ತಾವು ಇಲ್ಲಿಯವರು ಅಂತ ಭಾವಿಸ್ಕೊಂಡಿಲ್ಲ ಅಂತ. ನಾವು ಅಲ್ಲಿಯವರು ಅಂತಲೇ ಭಾವಿಸ್ಕೊಂಡಿದ್ದಾರೆ ಅಂತ, ನಾವು ಆ ದೇಶ ಅಂತಲೇ ಭಾವಿಸ್ಕೊಂಡಿದ್ದಾರೆ ಅವರು ಅಂತ. ನೀವು ಇದನ್ನು ಸರಿ ಮಾಡಬೇಕು. ಸರಿ ಮಾಡದೇ ಇದ್ದರೆ ಪಾಕಿಸ್ತಾನ ದೂರ ಇರೋದಿಲ್ಲ, ಪಕ್ಕದಲ್ಲೇ ಇರ್ತದೆ ಅಂತ. ಅದು ಬೆಳೀತಾ ಇರ್ತದೆ. ಪಾಕಿಸ್ತಾನ ದಿನ ಕಳೆದಂತೆ ಬೆಳೀತಾ ಇರ್ತದೆ. ನಾವು ಕ್ಷಯಿಸ್ತಾ ಇರ್ತೇವೆ. ಯಾರು ಭಾರತ ಅಂದರೆ ನಾವು ನಮ್ಮದು ಅಂತ ಹೇಳ್ತೇವೆ, ನಾವು ದಿನ ಕ್ಷಯಿಸ್ತಾ ಇರ್ತೇವೆ. ಹೇಗೆ ಅಂದರೆ ಸಂಖ್ಯೆ ಮೂಲಕವಾಗಿ ಅಂತ. ಮಕ್ಕಳು ಬೇಡ, ಆ ಮಕ್ಕಳ ಬಗ್ಗೆ ಹುಟ್ಟಿದಂಥ ಜುಗುಪ್ಸೆ ತಾತ್ಸಾರ ಇದೆಯಲ್ಲ, ಇದರ ಫಲಿತಾಂಶ ಘೋರ ಅಂತ. ಇಡೀ ಸಮಾಜವೇ ಕ್ಷೀಣ ಅಂತ. ಕೊನೆಗೇನಾಗ್ತದೆ ಅಂದರೆ ಬಾಂಗ್ಲಾದೇಶದ ಪರಿಸ್ಥಿತಿ ಬರ್ತದೆ ಅಂತ. ಬಾಂಗ್ಲಾದೇಶದಲ್ಲಿ ಕೇವಲ ಈ ಸಂಖ್ಯೆಯ ಕಾರಣಕ್ಕೆ, ಅದಕ್ಕೆ ಡೆಮೋಗ್ರಫಿ ಅಂತ ಆಂಗ್ಲ ಶಬ್ದ, ಅದಕ್ಕೆ ಈ ಸಂಖ್ಯೆಯ ಕಾರಣಕ್ಕೆ ಅವ್ರ ಮೇಲೆ ಏನು ದೌರ್ಜನ್ಯ ಆದರೂ ಕೂಡ ಸಹಿಸಬೇಕು ಅವರು ಅದನ್ನು ಅಂತ, ಬೇರೆ ದಾರಿ ಇಲ್ಲ ಅಂತ. ನಮ್ಮಲ್ಲಿ ಆ ಸ್ಥಿತಿ ಬರೆದ ಸಂದರ್ಭಗಳು ದೂರ ಏನೂ ಇಲ್ಲ. ಈಗ ಈ ಸಂಖ್ಯೆಯ ಅಸಮತೋಲನ ಹೀಗೆ ಮುಂದುವರೆದ್ರೆ ನಿಮ್ಮದೇ ಮೊಮ್ಮಕ್ಕಳು ಮರಿಮಕ್ಕಳು ಆ ಸ್ಥಿತಿಯಲ್ಲಿ ಇರ್ತಾರೆ. ನೀವು ದೇಶದ ಬಗ್ಗೆ ಚಿಂತೆ ಮಾಡಬೇಡಿ, ನಿಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳ ಬಗ್ಗೆ ಚಿಂತೆ ಮಾಡಿ. ಅವ್ರು ಹೇಗೆ ಬದುಕಬೇಕು, ಅವರು ಹೇಗೆ ಇರಬೇಕು, ಅವರು ಬಾಂಗ್ಲಾದೇಶದ ಹಿಂದೂಗಳಂತೆ ಇರಬೇಕು. ಅವರು ಇಲ್ಲ ಅಂತಂದರೆ ಮಕ್ಕಳು ಜಾಸ್ತಿ ಬೇಕು, ಅನಿವಾರ್ಯ, ಸಂಕೋಚ ಏನೂ ಇಲ್ಲ. 3 ಆದರೂ ಬೇಕು, 3ಕ್ಕಿಂತ ಜಾಸ್ತಿ ಬೇಕು ಮಕ್ಕಳು. ಇಲ್ದಿದ್ರೆ ಈ ಸಮಾಜದ ಸಂತುಲನ ಉಳಿಯೋದಿಲ್ಲ. ಮುಂದಿನ ಪೀಳಿಗೆಗಳು ಭಯಂಕರ ಕಷ್ಟಕ್ಕೆ ಬೀಳ್ತವೆ, ಅಸಾಧಾರಣವಾದ ಕಷ್ಟಕ್ಕೆ ಬೀಳ್ತವೆ. ಅದಕ್ಕೆ ಪರಿಹಾರವೇ ಇರೋದಿಲ್ಲ. ಒಂದು ಸಾರಿ ಈ ದೇಶದ ನಿಯಂತ್ರಣ ಬೇರೆ ಕಡೆ ಹೋಯಿತು ಅಂದರೆ, ಒಂದು ಸಾರಿ ಈ ದೇಶದ ನಿಯಂತ್ರಣ ಪಾಕಿಸ್ತಾನದ ರೀತಿಯಲ್ಲಿ, ಬಾಂಗ್ಲಾದೇಶದ ರೀತಿಯಲ್ಲಿ ಬೇರೆ ಕಡೆ ಹೋಯಿತು ಅಂದರೆ ಈ ಸಂಖ್ಯಾಭಿವೃದ್ಧಿಗೆ ಮತ್ತೆ ಜಾಗ ಇರೋದಿಲ್ಲ, ಅವಕಾಶ ಇರೋದಿಲ್ಲ. ಮತ್ತು ಕಡಿಮೆ ಆಗೋದು ಹೊರತು. ಈಗ ಪಾಕಿಸ್ತಾನದಲ್ಲಿ ಒಂದು 25 ವರ್ಷ, 30 ವರ್ಷ, 50 ವರ್ಷ ಹಿಂದೆ ಎಷ್ಟು ಹಿಂದೂಗಳಿದ್ರು, ಈಗ ಎಷ್ಟು ಹಿಂದೂಗಳಿದ್ದಾರೆ? ಕ್ಷಯಿಸೋದೇ ಅದು ಅಂತ. ಬಾಂಗ್ಲಾದೇಶದಲ್ಲಿ ಏನು ಕ್ಷಯಿಸೋದೆ ಅಂತ. ಈ ಸಂಖ್ಯೆಯನ್ನು ನಾವು ಇಟ್ಕೊಳ್ಳೇಬೇಕಾಗ್ತದೆ ಅಂತ. ಈ ಅಚ್ಚುವೆ ಎಷ್ಟು ಚೆನ್ನಾಗಿದೆ, ಆದರೆ ಇದೇ ಅಚ್ಚುವೆ 50 ವರ್ಷದ ನಂತರ ಹೀಗಿರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, 30 ವರ್ಷದ ನಂತರ ಹೀಗಿರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಸಂಖ್ಯೆ ವ್ಯತ್ಯಾಸ ಆಗ್ತಾ ಹೋದರೆ ಕತೆ ಬೇರೆ ಆಗ್ತದೆ. ಹಾಗಾಗಿ ಮಕ್ಕಳ ಸಂಖ್ಯೆ ತುಂಬ ಮುಖ್ಯವಾಗಿರುವಂಥದ್ದು. ಇದು ನಮ್ಮ ಪರಂಪರೆ ಹಿಡಿರ್ತಕ್ಕಂಥದ್ದು. ನಮ್ಮ ಪರಂಪರೆ ಆಶೀರ್ವಾದ ಮಾಡುವಾಗ ಬಹುಪುತ್ರ ಲಾಭಂ ಅಂತ ಆಶೀರ್ವಾದ ಮಾಡಿರುವಂಥದ್ದು. ಇವತ್ತು ಆ ಮಂತ್ರವನ್ನೇ ತಿದ್ದಲಾಗಿದೆ ಅಂತ. ನಮ್ಮ ಭಾರತದ ಸಂಸ್ಕೃತಿ ಹೇಗೆ ಅಂದರೆ ಮಂತ್ರಗಳನ್ನು ಯಾವ ಕಾರಣಕ್ಕೂ ತಿದ್ದುವಂತಿಲ್ಲ. ಅಗ್ನಿಮೀಳ ಅಂದರೆ ಅಗ್ನಿಮೀಳ ಅಂತ ಹೇಳಬೇಕು, ಉನ್ನಿಮೀಳ ಅಂತ ಹೇಳೋ ಹಾಗಿಲ್ಲ ಅಲ್ಲಿ. ಅದೇ ಅರ್ಥದ ಬೇರೆ ಶಬ್ದ ಹಾಕೋ ಹಾಗಿಲ್ಲ. ಆ ಸ್ವರಗಳನ್ನು ಕೂಡ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಅದು ಹೇಗಿದೆಯೋ ದೀರ್ಘದ ದೀರ್ಘ, ಹ್ರಸ್ವಾದರೆ ಹ್ರಸ್ವ, ಒತ್ತಿದ್ರೆ ಒತ್ತು, ಇಳಿದ್ರೆ ಇಳಿ, ವೇದಗಳ ಅಕ್ಷರಗಳನ್ನು ಹೇಗಿದೆಯೋ ಹಾಗೆ ಹೇಳಬೇಕು. ಆದರೆ ಶ್ರೀ ಸೂಕ್ತದ ಆ ಮಂತ್ರವನ್ನು ತಿದ್ದಲಾಗಿದೆ ಅಂತ. ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಅಂತಿರೋದನ್ನು ಬಹುಕೀರ್ತಿ ಲಾಭಂ ಅಂತ ತಿದ್ದಿ ಅದನ್ನು ವೈದಿಕರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಎಲ್ಲಿ ಹೋದ್ರೂ ಕೇಳ್ತಾರೆ. ಯಾಕೆಂದರೆ ಬಹುಪುತ್ರ ಲಾಭಂ ಅಂತ ಆಶೀರ್ವಾದ ಮಾಡೋ ಧೈರ್ಯವೇ ಅವರಿಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಮಾಜ ಇದೆ. ಅವು ಬಹುಪುತ್ರ ಲಾಭಂ ಅಂತ ಆಶೀರ್ವಾದ ಮಾಡಿದ್ರೆ ಹೀಗೆ ನೋಡ್ತಾರೆ ಅವರಂತ ಕೂಡಲೇ ಅಂತ. ಭಟ್ರ ಈ ಮಂತ್ರ ಬೇಡ ಅಂತ ಹೇಳ್ಬೋದು ಅಂತ. ಆ ಪರಿಸ್ಥಿತಿಯಲ್ಲಿ ಸಮಾಜ ಇದೆ ಅಂತ. ಆದರೆ ವೇದಗಳು ಹೇಳಿದ್ದು ಬಹುಪುತ್ರ ಲಾಭಂ ಅಂತಲೇ ಅಂತ. ನಿನ್ನ ಪೀಳಿಗೆ ಬೆಳಿಬೇಕು ಅಂತ. ನೀನು 1 ಆಗಿರೋನು 5 ಆಗಬೇಕು, ನೀನು 8 ಆಗಬೇಕು, ನೀನು 10 ಆಗಬೇಕು, ನೀನು ಬೆಳಿಬೇಕು, ನಿನ್ನ ವಂಶ ಬೆಳಿಬೇಕು, ನನ್ನ ಪೀಳಿಗೆ ಬೆಳಿಬೇಕು. ಇದನ್ನೇ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದು. ಆದರೆ ಈ 1, 2, 3 ತಲೆಮಾರಿನಲ್ಲಿ ಅದನ್ನು ವ್ಯತ್ಯಾಸ ಮಾಡಲಾಯಿತು ಅಂತ. ಮಕ್ಕಳು ಬೇಡ, ಮಕ್ಕಳು ಶಾಪ, ಮಕ್ಕಳು ಭಾರ, ಹೊರೆ. ನಾವೆಲ್ಲ ಮಕ್ಕಳಾಗಿ ಇದ್ದವರಲ್ವಾ? ನಮ್ಮ ತಂದೆ ತಾಯಿ ಎದೆ ತೀರ್ಮಾನಕ್ಕೆ ಮತ್ತು ನಮ್ಮ ಕಥೆ ಏನಾಗ್ತಿತ್ತು? ನಾವು ಹುಟ್ಟುತ್ತಿದ್ವಾ? ಇದ್ಯಾಕೆ ನನಗೆ ಬರ್ತಾಗೋದಿಲ್ಲ ಅಂತ ಹುಟ್ಟುತ್ತಿದ್ವಾ ನಾವು ಅಂತ. ನಾವು ಹುಟ್ಟುವಾಗ ನಮ್ಮ ಮಕ್ಕಳು, ನಮ್ಮ ತಂದೆ ತಾಯಿಗಳಿಗೆ ಆ ಮನಸ್ಸು ಬೇಕು ಅಂದರೆ ನಮಗೂ ಆ ಮನಸ್ಸು ಬೇಕು. ನಮಗೂ ಮಕ್ಕಳು ಹುಟ್ಟಬೇಕು, ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟಬೇಕು. ಹಾಗಿದ್ರೆ ಮಾತ್ರವೇ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಸಾಧ್ಯ ಅಂತ. ಏನಾಗಿದೆ ಅಂದರೆ ಕೊನೆ ಮಾತುಗಳು.
ಬೇರೆ ಮತಗಳು ಸಮಾಜವಾಗಿ ಯೋಚನೆ ಮಾಡ್ತಾರೆ. ಈಗ ಮುಸಲ್ಮಾನರು ಅಂದರೆ ಅವರೊಂದು ಸಮಾಜವಾಗಿ ಯೋಚನೆ ಮಾಡ್ತಾರೆ, ಅದು ಒಳ್ಳೆಯದೇ ಅದು ಅವ್ರ ದೃಷ್ಟಿಯಿಂದ. ನಾವು ಸಮಾಜವಾಗಿ ಯೋಚನೆ ಮಾಡೋದಿಲ್ಲ, ನಾವು ವೈಯಕ್ತಿಕವಾಗಿ ಯೋಚನೆ ಮಾಡ್ತೇವೆ. ಇನ್ನೊಂದು ಮಗು ಹುಟ್ಟಿದರೆ ಖರ್ಚು ಎಷ್ಟು ಬರ್ಬೋದು ಅಂತ ಯೋಚನೆ ಮಾಡ್ತೇವೆ ನಾವು. ವಿದ್ಯಾಭ್ಯಾಸದ ಖರ್ಚೇನು ಬರ್ಬೋದು, ಬಟ್ಟೆ ಖರ್ಚೇನು ಬರ್ಬೋದು, ಊಟದ ಖರ್ಚೇನು ಬರ್ಬೋದು, ಒಟ್ಟು ಖರ್ಚೇನು ಬರ್ಬೋದು, ಆಸ್ತಿ ಏನು ಮಾಡೋದು ಆ ಮಗುವಿಗೆ. ಆಸ್ತಿ ಆಗುತ್ತೆ, ಮಕ್ಕಳಿಗೇನಿಲ್ಲ. ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಆಸ್ತಿನ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡ್ಕೊಂಡಿಲ್ಲ ಏನು. ಆದರೆ ಹಾಗೆ ಯೋಚನೆ ಮಾಡೋದು ನಾವು ಅಂತ. ಈ ಕಾರಣಕ್ಕೋಸ್ಕರವಾಗಿ ನಾವು ಸ್ವಾರ್ಥಕ್ಕಾಗಿ ಸಮಾಜವಾಗಿ ಯೋಚನೆ ಮಾಡಿದೇನೆ ಎಲ್ಲವನ್ನೂ ಕೂಡ ಹಾಳು ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ನಾವು ಮೊದಲು ಸಮಾಜವಾಗಿ ಯೋಚನೆ ಮಾಡಬೇಕು, ಆಮೇಲೆ ವೈಯಕ್ತಿಕ ಯೋಚನೆಗಳನ್ನು ಮಾಡಬೇಕು. ಹೀಗಿದ್ದಾಗ ಈ ಸಂಸ್ಕೃತಿ ಉಳಿಯೋಕ್ಕೆ ಸಾಧ್ಯ ಎಂಬುದನ್ನು ಹೇಳಲೇಬೇಕು. ಯಾವ ಹಿಂದೂ ಸಮ್ಮೇಳನ ಆದರೂ ಕೂಡ ಈ ಮಾತನ್ನು ನೆನಪು ಮಾಡ್ಕೊಳ್ಳೇಬೇಕು. ಇಲ್ಲದಿದ್ದರೆ ಮುಂದೆ ಇದಕ್ಕೆ ಪರಿಹಾರ ಇಲ್ಲ. ಇದಕ್ಕೆ ಒಂದು ಎರಡು ತಲೆಮಾರು ಕಳೀತಿದ್ದಂತೆ ಪರಿಹಾರ ಇಲ್ಲ ಇದಕ್ಕೆ ಅಂತ. ಭಯಂಕರವಾದ ಸ್ಥಿತಿ ಇರ್ತದೆ, ಇಡೀ ದೇಶದಲ್ಲಿ ಭಯಂಕರವಾದ ಪರಿಸ್ಥಿತಿ ಇರ್ತದೆ ಅಂತ. ಹಾಗಾಗಿ ಅದನ್ನು ಈ ಸಮಯದಲ್ಲಿ ಭಾವಿಸ್ತಾ ನಮಗೆಲ್ಲ ಇದೇ ಒಂದು ಸಂಘಟನೆ ಮನಸ್ಸನ್ನು ಈ ಮಾರಿಕಾಂಬೆ ಕೊಡಲಿ. ಮಾರಿಕಾಂಬೆ ಸನ್ನಿಧಿಯಲ್ಲಿ ನಾವು ಸೇರಿದ್ದೇವೆ. ಯಾಕೆಂದರೆ ಈ ಸಂಸ್ಕೃತಿ ಅಂಥದ್ದೊಂದು ದೇವರನ್ನ ಆಧರಿಸಿ ಬೆಳೆದಿರ್ತಕ್ಕಂಥ ಸಂಸ್ಕೃತಿ ಇದು. ಅದನ್ನು ಬಿಟ್ಟಿಲ್ಲ ಅಂತ ಯಾವುದೇ ಕಾರಣಕ್ಕೂ. ನಮ್ಮ ಮಹಾಪುರುಷರು ಕೂಡ ಹಾಗೆ. ಈ ಧರ್ಮ ಉಳಿಸೋರು ಯಾರು ಅಂದರೆ ರಾಮ ಉಳಿಸ್ತವನು. ರಾಮ ಯಾರು ಅಂದರೆ ಆಧ್ಯಾತ್ಮಿಕ ಪುರುಷ ಅವನು ಅಂತ. ಕೃಷ್ಣ ಉಳಿಸ್ತವನು. ಕೃಷ್ಣ ಯಾರು ಅಂದರೆ ಅವನು ಆಧ್ಯಾತ್ಮಿಕ ಪುರುಷ ಅವನು. ಚಾಣಕ್ಯ ಉಳಿಸ್ತವನು ಈ ದೇಶವನ್ನು. ಚಾಣಕ್ಯ ಯಾರು ಅಂದರೆ ಆಧ್ಯಾತ್ಮಿಕ ಪುರುಷ ಅವನು. ಶಂಕರಾಚಾರ್ಯರು ದೇಶವನ್ನು ಉಳಿಸಿದರು. ಅವರು ಯಾರು ಅಂದರೆ ಆಧ್ಯಾತ್ಮಿಕ ಪುರುಷರು ಅವರು. ಅಧ್ಯಾತ್ಮ ಇಲ್ಲದೆ ಈ ದೇಶನ ಉಳಿಸೋಕ್ಕೆ ಸಾಧ್ಯ ಇಲ್ಲ. ನೀವು ಯಾರೇ ಈ ದೇಶ ಉಳಿಸೋಕೆ ಹೊರಟರು ಕೂಡ ಅವರು ಅಧ್ಯಾತ್ಮನ ಇಟ್ಕೊಳ್ಬೇಕು. ಅಧ್ಯಾತ್ಮ ಇಟ್ಕೊಳ್ಳದೆ ಈ ದೇಶವನ್ನು ಉಳಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಈ ಸಂಘದ ಸರಸಂಘ ಚಾಲಕರು ಗುರೂಜಿ ಅಂತ, ಅವರು ಎಂಥ ಅದ್ಭುತ ಆಧ್ಯಾತ್ಮಿಕ ಪುರುಷ ಅಂದರೆ ಕೇಶವ ಮಾಧವ ಅಂತ ಹೇಳ್ತಾರಲ್ಲ, ಎರಡನೇ ಸರಸಂಘ ಚಾಲಕರು ಅತ್ಯದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪುರುಷ ಅವರು ಅಂತ. ಹಾಗಾಗಿ ಅಂತಹ ಅದ್ಭುತವಾದ ರೀತಿಯ ಸಂಘಟನೆ ಬೆಳೆಸೋದಕ್ಕೆ ಅವರಿಗೆ ಸಾಧ್ಯ ಆಯಿತು ಅಂತ. ಹಾಗಾಗಿ ಈ ಮಾರಿಕಾಂಬೆ ಸನ್ನಿಧಿಯಲ್ಲಿ ನಾವೆಲ್ಲ ಪ್ರತಿಜ್ಞೆ ಮಾಡೋಣ, ನಾವೆಲ್ಲ ಆಧ್ಯಾತ್ಮಿಕರಾಗಿರಬೇಕು, ನಾವೆಲ್ಲ ಧರ್ಮವನ್ನು ದೇವರನ್ನು ನಂಬಬೇಕು. ಅತ್ಯದ್ಭುತ ಅದು ಕೊಡುಗೆ ದೇವರು ನಮಗೆ ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಧರ್ಮವನ್ನು ದೇವರನ್ನು ನಂಬಬೇಕು, ಬಿಡಬಾರ್ದು. ನಮ್ಮ ಮುಂದಿನ ಪೀಳಿಗೆ ನಾವು ಅದನ್ನು ಕೊಡಬೇಕು. ಮತ್ತು ಆಚರಣೆಗಳು ಏನು ಬಂದಿದೆಯೋ ಹಿಂದಿಂದ ಅದನ್ನು ಆಚರಣೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ತಪ್ಪದು ನಾವಾಗಿ ಉಳಿಬೇಕು. ಅದನ್ನು ಸರಳವಾಗಿ ಹೇಳೋದಾದರೆ ನಾವು ನಮ್ಮ ತನದಿಂದ ಉಳಿಬೇಕು, ನಮ್ಮ ತನವನ್ನು ನಾವು ಕಳ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಅಂತ. ಅಂಥ ಬದುಕು ನಮ್ಮೆದುರಾದಾಗ ಈ ಒಂದು ಸಮ್ಮೇಳನಕ್ಕೆ ಒಂದು ಅರ್ಥ ಬರ್ತದೆ ಎಂಬುದಾಗಿ ನಾವು ಭಾವಿಸಿ, ಈ ದೇಶ ಉಳಿಲಿ, ಇಡೀ ಪ್ರಪಂಚದ ಮೇಲೆ ತನ್ನ ಛವಿಯನ್ನು ಹರಡಲಿ. ಈ ದೇಶ, ಇಡೀ ಜಗತ್ತು ಭಾರತದ ಬೆಳಕಲ್ಲಿ ಬದುಕುವ ಹಾಗಾಗಲಿ. ಭಾರತೀಯರು ಭಾರತರಾದರೆ ವಿಶ್ವವೇ ಭಾರತವಾದೀತು ಒಂದು ದಿನ ಎಂಬ ಒಂದು ಮಾತನ್ನು ಹಿಂದೆ ನಾವು ನೆನಪು ಮಾಡ್ಕೊಂಡಿದ್ವಿ. ಹಾಗಾಗಿ ನಾವು ಏನಾದರೂ ಭಾರತೀಯತೆಯನ್ನು ಉಳಿಸ್ಕೊಂಡ್ರೆ ಇಡೀ ಪ್ರಪಂಚ ನಮ್ಮ ಹಿಂದೆ ಬರ್ತದೆ. ನಮ್ಮ ಮಾರ್ಗದರ್ಶನದಲ್ಲಿ ಇಡೀ ಪ್ರಪಂಚ ಬಾಳುವಂತೆ ಆಗ್ತದೆ ಅಂತ. ಅಂಥದ್ದಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸ್ತಾ ಅಚ್ಚುಬೆಯ ಎಲ್ಲ ಜನರನ್ನು ಪ್ರೀತಿಯಿಂದ ಹರಿಸ್ತೇವೆ. ಒಂದು ಮಾತು ಏನಂದರೆ, ಈ ಊರು ಹಿಂದುಳಿದ ಊರು, ಈ ಊರಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಈ ಮಾತನ್ನು ತುಂಬ ಕೇಳ್ತೇವೆ. ನಮ್ಮ ದೃಷ್ಟಿ ಬೇರೆ ಇದೆ. ಈ ಊರು ಚೆನ್ನಾಗಿದೆ ಅಂತ. ಈ ಊರಿಗೆ ವಿಷಗಾಳಿ ಹೆಚ್ಚು ಮುಟ್ಟಿಲ್ಲ. ಇಡೀ ಭಾರತದಾದ್ಯಂತ ಯಾವ ವಿಷಗಾಳಿ ಬೀಸಿದೆಯೋ ಆ ವಿಷದ ಗಾಳಿ ಈ ಊರಿಗೆ ಅಷ್ಟು ಬೀಸಿಲ್ಲ ಅಂತ. ಈ ಊರಲ್ಲಿ ಒಳ್ಳೆ ಕುಡಿಯುವ ನೀರು ಸಿಗ್ತದೆ ಅಂತ. ಶುದ್ಧವಾದ ಹವೆ ಇದೆ ಇಲ್ಲಿ, ಉಸಿರಾಡಲಿಕ್ಕೆ ಶುದ್ಧವಾದ ಹವೆ ಇದೆ ಇಲ್ಲಿ. ಮರಗಿಡಗಳಿದ್ದಾವೆ, ಪ್ರಾಣಿ ಪಕ್ಷಿಗಳಿದ್ದಾವೆ ಇಲ್ಲಿ. ಸ್ವಲ್ಪ ಹಳೆತನ, ಸಂಸ್ಕೃತಿ, ಪರಂಪರೆ ಇದೆ ಇಲ್ಲಿ. ಅಂದರೆ ನೀವೇ ಮುಂದುವರೆದವರು ನಿಜವಾಗಿ. ಅಂದರೆ ಅವ್ರು ಮುಂದುವರೆದಿರ್ಬೋದು, ಪ್ರಪಾತದ ಕಡೆ ಮುಂದುವರೆದಿರುವಂಥದ್ದು. ಆ ಮುಂದುವರೆದಿದ್ದು ಯಾವ ಕಡೆಗೆ ಅಂದರೆ ಪತನದ ಕಡೆಗೆ, ಪ್ರಪಾತದ ಕಡೆಗೆ ಅಂತ. ಆ ಮುಂದುವರಿಕೆ ಬೇಡ ಅಂತ ನಿಮಗೆ ನಾವು ಹೇಳೋದು, ಇದನ್ನು ಉಳಿಸ್ಕೊಳ್ಳಿ ಅಂತ. ಇಲ್ಲಿ ಒಂದೊಂದು ಗಿಡವನ್ನು, ಮರವನ್ನು ಉಳಿಸ್ಕೊಳ್ಳಿ, ಗುಡ್ಡ ಬೆಟ್ಟಗಳನ್ನು ಉಳಿಸ್ಕೊಳ್ಳಿ. ಹಾಗೆ ನಿಮ್ಮ ಮನೆ ಹೇಗಿತ್ತು ಹಾಗೆ ಉಳಿಸ್ಕೊಳ್ಳಿ. ಅದನ್ನು ನಿಮ್ಮ ಪರಂಪರೆ ಉಳಿಸ್ಕೊಳ್ಳಿ, ಆಚರಣೆಗಳು ಉಳಿಸ್ಕೊಳ್ಳಿ. ಅಚ್ಚುಬೆ ಯಾವ ಕಾರಣಕ್ಕೂ ಕುಮಟ ಆಗೋದು ಬೇಡ. ಅಚ್ಚುಬೆ ಯಾವ ಕಾರಣಕ್ಕೂ ಮುಂಬೈ ಅಂತೆ, ಬೆಂಗಳೂರಿನಂತೆ ಆಗೋದು ಬೇಡ. ಅದು ಚೆನ್ನಾಗಿಲ್ಲ, ಅದು ಖಂಡಿತವಾಗಿಯೂ ಚೆನ್ನಾಗಿಲ್ಲ. ಅದು ಅಂಥ ಆಧುನಿಕತೆ ಬೇಡ, ಅಂಥ ವಿಚಾರಧಾರೆಗಳು ಕೂಡ ಬೇಡ ಅಂತ. ನೀವಾಗಿದ್ದರೆ ಇಡೀ ಪ್ರಪಂಚ. ಈಗ ಅವರೆಲ್ಲ ಇಲ್ಲಿ ಓಡಿ ಬರ್ತಾ ಇದ್ದಾರೆ. ರಜೆ ಸಿಕ್ಕಿದ ಕೂಡಲೇ ಇಂಥ ಜಾಗ ಬೇಕು ಅವ್ರಿಗೆ. ನೀವ್ಯಾಕೆ ಅಲ್ಲಿ ಭ್ರಮೆಗೊಳಗಾಗುವಂಥದ್ದು ಅಂತ. ಹಾಗಾಗಿ
ಅತ್ಯುತ್ತಮವಾಗಿದೆ, ವಾತಾವರಣ ಅತಿ ಶ್ರೇಷ್ಠವಾಗಿದೆ ಅಂತ. ಇದನ್ನು ಹಾಳು ಮಾಡ್ಕೊಳ್ದೇ ಇರೋದು ಹೇಗೆ ಅಂತ ನೋಡಿ ಹೊರತು, ಇದನ್ನು ಆ ರೀತಿ ಅಭಿವೃದ್ಧಿ, ಆ ವಿಕಾಸವಾದ ಇದೆಯಲ್ಲ ಅದು ಒಳ್ಳೆಯವಾದ ಅಲ್ಲ, ಅದು ಅಂತಹ ಅಭಿವೃದ್ಧಿ ಬೇಡ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಪ್ರಕೃತಿ ತಾಯಾಗಿ ನಿಮ್ಮನ್ನು ಉಳಿಸುವಂತೆ ನೋಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ನಿಮ್ಮೆಲ್ಲರನ್ನೂ ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಧರ್ಮ ಉಳಿಯಲಿ, ಅದು ಉಳಿತದೆ, ಸನಾತನ ಧರ್ಮ ಅದು. ಧರ್ಮದ ಜೊತೆಗೆ ನಾವು ಉಳಿಯುವಂತೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಪ್ಪನಾಗ್ತದೆ. ಹರೇ ರಾಮ.